ಜನಸಾಮಾನ್ಯನಾಗಿ ನನಗನ್ಸೋದು ಇಷ್ಟೇ, ಹಿಂಗಾಗ್ಬಿಟ್ಟಿದ್ಯಾ ಅನ್ನೋ ಶಾಕು. ಆದ್ರೆ ಏನು ಸಿಗದೆ ಹೋದಾಗ ಏನೂ ಇರಲಿಲ್ಲ, ಅದಕ್ಕೆ ಏನೂ ಸಿಗಲಿಲ್ಲ, ಹಂಗಾಗಿ ಕೆಲವರು ಮೀಡಿಯಾಗಳು ಹೇಳ್ತಾ ಇರೋ ಥರ ಷಡ್ಯಂತ್ರ ಮಾಡಿರ್ಬೋದು. ಈ ಸೈಟಿಯಲ್ಲಿ ಬಂದಿರೋದೇನು ಮೂಳೆ ಹುಡುಕಕ್ಕ ಮನುಷ್ಯನ ಅವಶೇಷಗಳನ್ನು ಹುಡುಕೋದು ಒಂದು ಪಾರ್ಟ್ ಅಷ್ಟೇ. ಈಗ ಷಡ್ಯಂತ್ರ ಅಂತ ಮಾತಾಡ್ತಿದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, ಜಯಂತ್ ಟಿ ಮತ್ತೆ ಸಮೀರು ಇವರೆಲ್ಲ ಸೇರ್ಕೊಂಡು ಒಂದು ಷಡ್ಯಂತ್ರ ಮಾಡಿ ಧರ್ಮಸ್ಥಳ ಅಪಪ್ರಚಾರ. ಯಾರಾದರೂ ಒಬ್ರು ಈ ಇಷ್ಟು ಜನರಲ್ಲಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಒಂದು ಮಾತಾಡಿರೋದು ಇದ್ರೆ ತೋರಿಸಿ. ಕೆಲವು ಮೀಡಿಯಾಗಳಲ್ಲಿ ಇಂಟೆನ್ಷನಲ್ ಆಗಿ SIT ತನಿಖೆ ಆಗ್ತಾ ಇರೋದು ಮೂಳೆಗಳು ಸಿಗ್ತವ ಇಲ್ವಾ ಅನ್ನೋದ್ರ ಸುತ್ತನೇ ಅನ್ನುವ ರೀತಿ ಬಿಂಬಿಸಿದ್ದಕ್ಕೆ ಏನು ಕಾರಣ? ಮೂಳೆಗಳು ಸಿಗ್ತಾ ಇಲ್ವ ಅನ್ನೋದನ್ನು ಬಿಟ್ಬಿಟ್ರು. ಈಗ ಹೇಳೋದು ಧರ್ಮಕ್ಷೇತ್ರಕ್ಕೆ ಅಪಚಾರ ಮಾಡಿದ ಪ್ರಕರಣ ಇದು ಅಂತ ಹಂಗೆ ತೋರಿಸ್ತಾರೆ. ಅವ್ರ ಪ್ಲಾನ್ ಇದ್ದಿದ್ದು ಬೆಳಗ್ಗೆ ಹೊತ್ತು ಅಟ್ಯಾಕ್ ಮಾಡಬೇಕು ಯೂಟ್ಯೂಬರ್ಸ್ ಮೇಲೆ, ಅಜಯ್ ಮತ್ತೆ ಅಭಿಷೇಕ್ ಮತ್ತೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋ ಲೆವೆಲ್ಗೆ ಅವ್ರ ಷಡ್ಯಂತ್ರ ಇದೆ. ನಿಜವಾದ ಷಡ್ಯಂತ್ರ ಇದು. TV ಚಾನೆಲ್ಗಳಲ್ಲಿ ದಿನಕ್ಕೊಂದು ಕಥೆನ ಅವ್ರಿಗೆ ಹೆಂಗ್ ಉಳಿಯಿತು ಹಂಗೆ. ತಮಿಳುನಾಡಿಂದ ತಂದ್ರಂತೆ ಬುರುಡೆನ, ಡೆಲ್ಲಿಯಿಂದ ತಂದ್ರಂತೆ, ಶಶಿಕಾಂತ್ ಸೆಂಥಿಲ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ, ಕೇರಳದ ಲ್ಯಾಬಿಂದ ತಂದ್ರಂತೆ ಅಂತ. ಒಂದು ಸಮಾಧಿಯನ್ನಾಗೋದು ಅಲ್ಲಿಂದ ಬಾಡಿನ ತೆಗೆದಾಗ ಅದು ಕ್ರೈಮ್ ಆಗುತ್ತೆ. ಅದು ಲೀಗಲಿ ಬರೀಡ್ ಸಮಾಧಿ ಯಾವ್ದು ಇದ್ರೆ ಅದನ್ನ ತೆಗೆದ್ರೆ, ಅದು ಎಕ್ಸೂಮ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಇದು ಇಲ್ಲೀಗಲ್ ಆಗಿ ಯಾವಾಗಲೂ ಆಗಿರೋದು ಭೂಮಿಯ ಮೇಲ್ಪದರದಲ್ಲಿ ಸಿಕ್ಕಿರೋಂಥದ್ದು. ಅದನ್ನು ಒಂದು ಸಾಕ್ಷಿಯಾಗಿ ತಗೊಂಬಂದಿದ್ದಾರೆ ಅವರು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಏನಾಗಿರಬೇಕು? ರಾಜ್ಯ ಸರ್ಕಾರ ಫ್ರೀ ಹ್ಯಾಂಡ್ ಕೊಡಬೇಕು. SIT ಕೊಟ್ಟಿದೆ ಅಂತ ಅದು ಹೇಳ್ತಾ ಇದೆ. ಕೊಟ್ಟಿರಬಹುದು, ಕೊಟ್ಟಿಲ್ಲ ಅಂದರೆ ಕೊಡಬೇಕು. ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳ ರಿಯಾಲಿಟಿ ಚೆಕ್ ವಿತ್ ದಿನು ಈ ಒಂದು ಸರಣಿಯ 5ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ನಿಮಗಾಗಲೇ ಗೊತ್ತಿರ್ಬೋದು, ಮೊದಲನೇ ಸಂಚಿಕೆಯಲ್ಲಿ ನಾವು ಕೇಸ್ ನಂಬರ್ 39/2025 ಏನು ಅಂತ ನೋಡಿದ್ವಿ. 2ನೇ ಸಂಚಿಕೆಯಲ್ಲಿ ಚಿನ್ನಯ್ಯ ಬದಲಾದ ಬಗೆ, ಅದರ ಹಿನ್ನೆಲೆ ನೋಡಿದ್ವಿ. 3ನೇ ಸಂಚಿಕೆಯಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ತೆಗೆದುಕೊಂಡಂಥ ದಾಖಲೆಗಳ ಹಿನ್ನೆಲೆ ಒಳಗಡೆ ಅಲ್ಲಿ ಅಸಹಜ ಸಾವುಗಳು ಯಾವ ರೀತಿಯಾಗಿದೆ, ಅದರ ಗಂಭೀರತೆ ಏನು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. 4ನೇ ಸಂಚಿಕೆಯಲ್ಲಿ ಪೊಲೀಸ್ನವರು ಅಲ್ಲಿ ಸಿಕ್ಕಂಥ ಪ್ರತಿ ಶವವನ್ನು ಅವತ್ತವತ್ತೇ ವಿಲೇವಾರಿ ಮಾಡಿಸಿರೋದು ಯಾಕೆ, ಅದರಲ್ಲಿ ಆಗಿದೆ ಅನ್ನೋ ಶವ ಆಗಿರ್ಬೋದು, ಮಹಿಳೆಯ ಶವ ಆಗಿರ್ಬೋದು, 12 ವರ್ಷದ ಬಾಲಕಿಯ ಶವ, 18 ವರ್ಷದ ಹುಡುಗಿಯ ಶವ, ಎಲ್ಲ ಪ್ರತಿಯೊಂದು ಕೇಸ್ನಲ್ಲೂ ಯಾಕೆ ಈ ರೀತಿ ಮಾಡಿರ್ಬೋದು ಅನ್ನೋದನ್ನು 4ನೇ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಈ 5ನೇ ಸಂಚಿಕೆಯಲ್ಲಿ ನಾವು ಇಡೀ ಧರ್ಮಸ್ಥಳದ ಒಂದು ವಿಷಯ ಯಾವಾಗ ಶುರುವಾಯಿತು, ಪರ್ಟಿಕ್ಯುಲರ್ಲಿ ಈ ವಿಷಯ ಶುರುವಾಗಿ ಹಲವಾರು ವರ್ಷಗಳೇ ಆಗಿದೆ. ವಿಧಾನಸಭೆ ಒಳಗಡೆ ಚರ್ಚೆ ಆಗಿದೆ, 80ಸಲ್ಲೇ ಅದು ಬೇರೆ ವಿಷಯ. ಆದರೆ ಇಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬಂದ ಮೇಲೆ ನಡೆದಂಥ ಒಟ್ಟು ಬೆಳವಣಿಗೆಗಳ ಇಟ್ಕೊಂಡು ನೋಡ್ತಾ ಇದ್ದಾಗ ನಿಮಗೆ 2 ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ. ಯಾರು ಗಮನಿಸ್ತಾ ಇರ್ತಾರೆ ಅವ್ರಿಗೆ. ಒಂದು ಕಡೆ ಸೌಜನ್ಯ ಹೋರಾಟಗಾರರು ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಸಿಕ್ಕಿದ ಮೇಲೆ, ಆತ ನಾನು ಊತಾಕಿದ್ದೀನಿ ಅಂತ ಹೇಳಿದ ಮೇಲೆ ಇದು ಕೂಡ ತನಿಖೆ ಆಗಬೇಕು, ಈ ತನಿಖೆ ಆಗಬೇಕಾದ್ರೆ SIT ಫಾರ್ಮೇಷನ್ ಆಗಬೇಕು, ಮತ್ತೊಂದಾಗಬೇಕು ಅಂತ ಅವರು ಅವ್ರದ್ದೇ ರೀತಿಯಲ್ಲಿ ಹೋರಾಟವನ್ನು ಕಟ್ಟಿದ ಬಗೆ ಅನೇಕ ಸೌಜನ್ಯ ಹೋರಾಟಗಾರರು ಬಂದಾಗ ಅಲ್ಲಿ ಅನೇಕ ಗುಂಪುಗಳಿವೆ. ಪ್ರತಿಯೊಂದು ಗುಂಪು ಕೂಡ ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವು ಮೀಡಿಯಾಗಳು ಮತ್ತು ಕೆಲವು ವ್ಯಕ್ತಿಗಳು ಹಾಗೂ ಕೆಲವು ರಾಜಕಾರಣಿಗಳು ಅತ್ಯಂತ ಸ್ಪಷ್ಟವಾಗಿ ಇಡೀ ಒಂದು ಏನು ಹೋರಾಟ ನಡೀತಾ ಇದೆಯೋ ಅದು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ನಡೀತಾ ಇರ್ತಕ್ಕಂಥ ಹೋರಾಟ, ಧರ್ಮಸ್ಥಳದಲ್ಲಿ ಏನೂ ಆಗೇ ಇಲ್ಲ, ಧರ್ಮಸ್ಥಳದ ವಿರುದ್ಧ ಇವರೆಲ್ಲ ಸೇರಿಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಕಡೆ ಈ ರೀತಿ ಕೆಲವು ಮೀಡಿಯಾಗಳು, ಕೆಲವು ರಾಜಕಾರಣಿಗಳು, ಕೆಲವು ವ್ಯಕ್ತಿಗಳು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ 2 ರೀತಿಯ ಇದನ್ನು ನೀವು ಗಮನಿಸಿದ್ರಿ. ಈ ಒಂದು ವಿಷಯದ ಬಗ್ಗೆ ನಾವು ದಿನೇಶ್ ಅವ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಈ ಒಂದು 5ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಚಿನ್ನಯ್ಯ ಅನ್ನೋ ವ್ಯಕ್ತಿ ಬಂದ, 106 ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಹೇಳ್ದ. ಆಮೇಲೆ SIT ಫಾರ್ಮೇಷನ್ ಆಯಿತು. SIT ಫಾರ್ಮೇಷನ್ ಆದಮೇಲೆ ಅವನ ಜಾಗಗಳು ತೋರಿಸಿದ ಕಡೆ ಎಲ್ಲ ಎಕ್ಸಿಬಿಷನ್ ಆಯಿತು, ಏನೂ ಸಿಕ್ಕಲಿಲ್ಲ. ಸಹಜವಾಗಿ ಮೇಲ್ನೋಟಕ್ಕೆ ಏನು ಅನಿಸುತ್ತೆ, ಸೌಜನ್ಯಗಳ ಪರವಾಗಿ ಕಾಳಜಿ ಇದ್ದಂಥ ಜನರಿಗೂ, ಧರ್ಮಸ್ಥಳದಲ್ಲಿ ಏನಾದ್ರು ಆಗಿದ್ರೆ ನ್ಯಾಯ ಸಿಗಲಿ ಅಂತ ಇದ್ದಂಥ ಜನರಿಗೂ ಕೂಡ ಏನೂ ಸಿಗಲಿಲ್ವಲ್ಲ. ಹಾಗಾದರೆ ಚಿನ್ನಯ್ಯ ಹೇಳಿದ ಸುಳ್ಳು ಚಿನ್ನಯ್ಯ ಅನ್ನೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಇವರೆಲ್ಲ ಯಾರು ಮುಖ್ಯವಾಗಿ ಇಲ್ಲಿ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣನವರು, ಆ ಹುಡುಗ ಸಮೀರ್, ಜಯಂತ್, ಈ ಥರದವರೆಲ್ಲ ಕೆಲವರು ಸೇರಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ,
ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಈಗ ನಾವು ಜನಸಾಮಾನ್ಯರಾಗಿ ನಾವು ಯಾವ ಮಟ್ಟಿಗೆ ಪಬ್ಲಿಸಿಟಿ ಸಿಕ್ತು ಅಂತಂದರೆ ಅಂತಾರಾಷ್ಟ್ರೀಯ ಇದರಲ್ಲೆಲ್ಲ ಪಬ್ಲಿಸಿಟಿ ಸಿಕ್ಬಿಡ್ತು, ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತು. ಸೊ ಹಾಗಾಗಿ ಪ್ರತಿದಿನ ಯಾವ ಸ್ಪಾಟಲ್ಲಿ ಅವ್ನು ತೋರಿಸಿದ್ನ ಪ್ರತಿದಿನ ಎಕ್ಸಿಬಿಷನ್ ಆಗುವಾಗಲೂ ಎಲ್ಲ ಇಷ್ಟೊಂದು ಮೀಡಿಯಾಗಳಿದ್ವು. ಜನಸಾಮಾನ್ಯನಾಗಿ ನನಗನ್ಸೋದು ಇಷ್ಟೇ, ಹಿಂಗಾಗ್ಬಿಟ್ಟಿದ್ಯಾ ಅನ್ನೋ ಶಾಕು. ಆದರೆ ಏನೂ ಸಿಗದೆ ಹೋದಾಗ ಏನೂ ಇರಲಿಲ್ಲ, ಅದಕ್ಕೆ ಏನೂ ಸಿಗಲಿಲ್ಲ, ಹಂಗಾಗಿ ಕೆಲವು ಮೀಡಿಯಾಗಳು ಹೇಳ್ತಾ ಇರೋ ಥರ ಷಡ್ಯಂತ್ರ ಮಾಡಿರ್ಬೋದು. ಈಗ ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಮೊದಲನೇ ಸಂಚಿಕೆಯಲ್ಲೇ ಅದನ್ನು ಮಾತಾಡಿದ್ವಿ. ಈ ಸೈಟಿಯಲ್ಲಿಗೆ ಬಂದಿರೋದೇನು ಮೂಳೆ ಹುಡುಕಕ್ಕ, ಮೂಳೆ ಮನುಷ್ಯನ ಅವಶೇಷಗಳನ್ನು ಹುಡುಕೋದು ಒಂದು ಪಾರ್ಟ್ ಅಷ್ಟೇ. ಅದರಲ್ಲಿ ಈ ತನಿಖೆದು ವ್ಯಾಪ್ತಿನೇ ಬೇರೆ. ಅದನ್ನು ಬೇಸಿಕನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇವುಗಳು, ಯಾರು ಇದು ಮಾಡ್ತಿದ್ದಾರೋ ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಅರ್ಥ ಮಾಡ್ಕೊಂಡ್ರು ಕೂಡ ಅದನ್ನು ಅವರು ಬೇರೆ ರೀತಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಸಿಕ್ಕಿಲ್ಲ ಅನ್ನೋದು ಕೂಡ ಒಂದು ಮಿತ್. ಅದು ಏನು ಈಗ 2 ಪಾಯಿಂಟಲ್ಲಿ ಏನೋ ಸಿಕ್ಕಿದೆ ಅಂತಲೇ ಮಾಹಿತಿ ಇರೋಂಥದ್ದು. ಅದಲ್ಲದೆ ಇವಾಗ ಬಂಗ್ಲೆಗೂಡದಲ್ಲಿ ಕಾಣಿಸ್ಕೊಂಡಿರುವಂಥ ರಾಶಿ 8 ಮನುಷ್ಯನಿಗೆ ಸಂಬಂಧಪಟ್ಟಿದ್ದು ಸಿಕ್ಕಿದೆ ಅನ್ನೋದು ಮಾಹಿತಿ ಗೊತ್ತಿಲ್ಲ. ಅವರು ಎಕ್ಸಿಬಿಷನ್ ಈಗ ಮತ್ತೆ ಎಕ್ಸಿಬಿಷನ್ ಮಾಡಿದ್ರೆ ಏನೇನು ಸಿಗ್ಬೋದು. ಈಗಾಗಲೇ ಕಾರ್ಡನ್ ಆಫ್ ಮಾಡಿದ್ದಾರೆ ಜಾಗವನ್ನು. ಮಾಡಿದಾಗ ಏನೇನು ಸಿಗುತ್ತೆ, ಯಾವ ಲೆವೆಲಿಗೆ ಸಿಗುತ್ತೆ ಗೊತ್ತಿಲ್ಲ. ನೀವು SIT ತನಿಖೆ ಮುಗಿದಲೇ ಒಂದು ತೀರ್ಮಾನಕ್ಕೆ ಹೆಂಗೆ ಬರೋಕ್ಕೆ ಸಾಧ್ಯ? ನೀವು ಈಗ ಎಕ್ಸಿಬಿಷನ್ ನಡೀತಾ ಇತ್ತು, ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದ ತಕ್ಷಣವೇ ಆ ನಿಂತ್ಕೊಳ್ಳೋ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ದೊಡ್ಡದಾಗಿ ಗಲಾಟೆ ಶುರು ಮಾಡಿದ್ರು. ಎಕ್ಸಿಬಿಷನ್ನ ತಾತ್ಕಾಲಿಕವಾಗಿ ಹಾಲ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಗೃಹ ಸಚಿವರು. ಅವನು ತೋರಿಸಿ ಜಾಗದಲ್ಲೆಲ್ಲ ಮಾಡೋಕ್ಕಾಗಲ್ಲ ರೀ ಅಂತಲೂ ಕೂಡ ಅವ್ರು ಹೇಳಿದ್ರು. ಸರಿ, ಅದೆಲ್ಲ ಸರಿ. ಈಗ ನಮ್ಮ ಪ್ರಶ್ನೆ ಇರೋದು, ತನಿಖೆ ಏನು ಮೇಲೆ ನಡೀತಾ ಇದೆ, ಅಲ್ಲಿ ಹೂತಿಟ್ಟ ಹೆಣಗಳು ಏನಿದೆ ಅಥವಾ ಆ ಭಾಗದಲ್ಲಿ ನಡೆದಂಥ ಅಸಹಜ ಸಾವುಗಳು, ಅದೆಲ್ಲದರ ತನಿಖೆ ಕೂಡ ಆಗಬೇಕು. ಕಳೆದ 20 ವರ್ಷಗಳಲ್ಲಿ ನಡೆದಿರತಕ್ಕಂಥ ಅಸಹಜ ಸಾವುಗಳು ಎಲ್ಲದರ ತನಿಖೆ ಕೂಡ ಆಗಬೇಕು. ಅದರಲ್ಲಿ ಒಂದು ಭಾಗ ಏನು ಅಂತಂದರೆ ಈ ಅವಶೇಷಗಳನ್ನು ಹುಡುಕೋದು, ಎವಿಡೆನ್ಸ್ ಆಗಿರೋದ್ರಿಂದ ಸಿಗಬೇಕಾಗತ್ತೆ. ಅದನ್ನು ಹುಡುಕ್ತಾ ಇದ್ದಾರೆ. ಅದು ಈಗ ಕೊನೆಯ ಹಂತದಲ್ಲಿ ಅದು ಸಿಗ್ತಾ ಇದೆ, ಕೈಗೂ ಕೂಡ SIT ಕೈಗೆ ಏನು ಬೇಕೋ ಅದು ಸಿಗ್ತಾನೂ ಕೂಡ ಇದೆ. ಅದು ಇದು ಯಾವುದನ್ನು ಕೂಡ ಕಾಯ್ದಲ್ಲೇ ವೆಯ್ಟ್ ಮಾಡ್ದಲ್ಲೇ ಸರ್ಕಾರದ ಉಪಮುಖ್ಯಮಂತ್ರಿನೇ ಷಡ್ಯಂತ್ರ ಅನ್ನೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಇದನ್ನು ಷಡ್ಯಂತ್ರ ಅನ್ನೋದು, ಅಪೋಸಿಷನ್ ಪಾರ್ಟಿಯವರು ಷಡ್ಯಂತ್ರ ಅನ್ನೋದು, ಮೀಡಿಯಾದವರು ಷಡ್ಯಂತ್ರ ಅನ್ನೋದು, ಇವೆಲ್ಲ ತುಂಬ ಇನ್ಹ್ಯೂಮನ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಇದಕ್ಕೆ ತನಿಖೆ ಆಗ್ತಿರೋದೇನು? ಯಾವುದೋ ಭ್ರಷ್ಟಾಚಾರದ್ದು ಇನ್ನೊಂದು ಅಲ್ಲ. ಸತ್ತು ಹೋದ ನಿರ್ಗತಿಕರು, ಅನಾಥರು, ಹೆಣ್ಣು ಮಕ್ಕಳು, ಸಣ್ಣ ಬಾಲಕಿಯರು, ಅವ್ರಿಗೆ ಸಂಬಂಧಪಟ್ಟಂಥ ತನಿಖೆ. ನೀವು ಈಗಲೇ ಶರ ಬರೆದ್ಬಿಟ್ರೆ ಆ ಜೀವಗಳಿಗೆ ನ್ಯಾಯ ಕೊಡಿಸೋರು ಯಾರು? ನಿಮ್ಗೆ ಜವಾಬ್ದಾರಿ ಇಲ್ವಾ? ಈಗ ಷಡ್ಯಂತ್ರ ಅಂತ ಮಾತಾಡ್ತಿದ್ದಾರೆ. ಸರಿ, ಆಯಿತು. ಇವರು ಹೇಳ್ತಾ ಇರೋದೇನು? ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರು, ಜಯಂತ್ ಟಿ ಮತ್ತು ಸಮೀರು, ಇವರೆಲ್ಲ ಸೇರಿಕೊಂಡು ಒಂದು ಷಡ್ಯಂತ್ರ ಮಾಡಿ ನೀವು ಹೇಳ್ದಂಗೆ ಧರ್ಮಸ್ಥಳಕ್ಕೆ ಅಪಪ್ರಚಾರ. ಯಾರಾದರೂ ಒಬ್ಬರು ಇಷ್ಟು ಜನದಲ್ಲಿ ಯಾರಾದರೂ ಒಬ್ಬರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಒಂದು ಮಾತಾಡಿರೋದು ಇದ್ರೆ ತೋರಿಸಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅವ್ರು ಹೇಳ್ತಾ ಇದ್ದಾರೆ, ಇವರು ಮಾತಾಡಿದ್ದಾರೆ ದೇವಸ್ಥಾನಕ್ಕೆ JCB ನುಗ್ಗಿಸ್ಬೇಕು ಅಂತ ಇವರು ಮಾತಾಡ್ತಾ ಇದ್ದಾರೆ. ಕಟ್ ಅಂಡ್ ಪೇಸ್ಟ್ ವಿಡಿಯೋ, ಕಟ್ ಅಂಡ್ ಪೇಸ್ಟ್. ಆದ್ರೆ ನಮಗೆ ಗಮನಿಸಿರತಕ್ಕಂಥದ್ದು ನಾನು ತೋರಿಸ್ತೀನಿ, ಆ ವಿಡಿಯೋ ಪೂರ್ತಿ ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ, ಮಹೇಶ್ ಶೆಟ್ಟರ್ಗೆ ಯಾರೊಬ್ರು ಯೂಟ್ಯೂಬರ್ ಸಂದರ್ಶನ ಮಾಡೋ ಸಂದರ್ಭದಲ್ಲಿ ಅವರು ಯಾವುದೋ ಆಣೆ ಪ್ರಮಾಣಕ್ಕೆ ಬೇರೆ ಯಾವುದೋ ದೇವಸ್ಥಾನಕ್ಕೆ ಕರೀತಾರೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಆವಾಗ ಶೆಟ್ಟರು ಏನು ಹೇಳ್ತಾರೆ ಅಂತಾರೆ, ಯಾಕೆ ಅವ್ರಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಅಲ್ವಾ? ಅವರೇ ದೇವಸ್ಥಾನ, ಅಲ್ಲಿ ಅಣ್ಣಪ್ಪ ಸ್ವಾಮಿ ಮೇಲೆ ನಂಬಿಕೆ ಅಲ್ವಾ? ನಮ್ಮ ಧರ್ಮ ದೇವತೆಗಳು ಅವರಲ್ವಾ? ಅಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡಿದ್ರೆ ಆಗೋದಿಲ್ವಾ? ಬೇರೆ ಯಾವುದೋ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಹಾಗಿದ್ರೆ 2 ದೇವಸ್ಥಾನ ಬುಲ್ಡೋಜರ್ ಹಾಕ್ಬಿಟ್ಟು ಇವರು ಉರುಳಿಸ್ತಾರ ಅಂತ ಕೇಳಿದ್ದವರು. ಅದನ್ನ ಬಿಟ್ಬಿಟ್ಟು ಬರೀ ಅದನ್ನ ಮಾತ್ರ ಕಟ್ ಅಂಡ್ ಪೇಸ್ಟ್ ಮಾಡಿ ಇವರು ಪ್ರಚಾರ ಹಂಗೆ ಹೇಳಿದ್ದಾರೆ ಅಂತ ಪದೇ ಅದರಲ್ಲೂ ಕೆಲವು ಮೀಡಿಯಾಗಳು ನಮಗಂತೂ ಇದು ಈ ಥರ ವಿಷಯಗಳನ್ನ ಮಾತಾಡಬೇಕಾದ್ರೆ ಹೆಚ್ಚಿನ ಜವಾಬ್ದಾರಿ ಇರಬೇಕು. ಮತ್ತು ಈಗ ಅದು ಈ ಥರ ಅತ್ಯಂತ ಧರ್ಮ ಸೂಕ್ಷ್ಮ ವಿಷಯಗಳಲ್ಲಿ ಮಾತಾಡಬೇಕಾದ್ರಂತೂ ಅತಿ ಹೆಚ್ಚಿನ ಜವಾಬ್ದಾರಿ ಇರಬೇಕು. ಯಾರಾದರೂ ಒಬ್ಬ ವ್ಯಕ್ತಿ ಹಾಗಂತ ಹೇಳಿದಾನೆ ಅಂತ ಆಗೋದಾದರೂ ಕೂಡ ಅದನ್ನು 10 ಸರಿ ಚೆಕ್ ಮಾಡಿ ಮತ್ತು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾನೆ ಅನ್ನೋದನ್ನೂ ಗಮನ ಕೊಟ್ಕೊಂಡು ಹೇಳಬೇಕಾಗ್ತದೆ. ಆದರೆ ಇವರು ಈ ಥರ ಎಡಿಟೆಡ್ ಇದನ್ನು ಇಟ್ಕೊಂಡು ಪದೇ
JCB ಅಂತ ಹೇಳಿಲ್ವಾ, ಬುಲ್ಡೋಜರ್ ನುಗ್ಗಿಸ್ಬೇಕು ಅಂತ ಹೇಳಿಲ್ವಾ ಅನ್ನೋದನ್ನ ಅದು ಈಗ ಮಹೇಶ್ ರಾಹುಲ್ ಶೆಟ್ಟಿ ಗಾಂಧಿದು ಆಲೂಗಡ್ಡೆ ಕತೆ ಗೊತ್ತಿದೆಯಲ್ಲ ನಿಮ್ಗೆ, ಆಲೂಗಡ್ಡೆ ಕತೆ. ಸೇಮ್ ಇದನ್ನು ಕೂಡ ಅದೇ ಇನ್ನೊಂದು ಆಲೂಗಡ್ಡೆ ಕತೆ. ಅದು ಇವ್ರಿಗೆ ಯಾವ ಮಟ್ಟಕ್ಕೆ ಈ ವಿಷಯದಲ್ಲಿ ನೇರವಾಗಿ ನಾವು ಹೇಳ್ಬೇಕಾಗ್ತದೆ, ಯಾವ ಮಟ್ಟಕ್ಕೆ ಇವರು ಲಜ್ಜೆಗೆಟ್ಟಿದ್ದಾರೆ ಅಂತಂದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆ ಲೆಕ್ಕದಲ್ಲಿ ಹಿಂದುತ್ವವಾದಿಗಳು ಅಂತ ಏನ್ ಕರೀತಾರೆ, ಅಪ್ಪಟ ಹಿಂದುತ್ವವಾದಿ, ಯಾವುದೇ ಇಂಟ್ರೂ ತೆಗೆದು ನೋಡಿ, ಅವರು ಅಪ್ಪಟ ಭಕ್ತ ಅಣ್ಣಪ್ಪ ಸ್ವಾಮಿ ಮತ್ತು ಹೆಸರಲ್ಲೇ ಮಾತಾಡಲ್ಲ, ಮಂಜುನಾಥ ಸ್ವಾಮಿ ಹೆಸರು ಹೇಳ್ದಲ್ಲ. ಅಂದ್ರೆ ಇವರು ತಿಮ್ಮರೋಡಿ ವಿಷಯದಲ್ಲಿ ಈ ತರ ಮಾಡ್ತಾ ಇರ್ತಕ್ಕಂಥವ್ರು, ಇವರು ಈ ತರ ಪರ್ಟಿಕ್ಯುಲರ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಬಂದ್ರೆ ಹಿಂದುತ್ವವಾದಕ್ಕೆ ಹಿಂದೆ ಮುಂದೆ ನೋಡದೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಆ ಹಿಂದುತ್ವವಾದಿ ಅನ್ನೋ ಕಾರಣಕ್ಕೂ ಇವರು ಇದು ಮಾಡ್ತಾ ಇಲ್ಲ. ಅಂದ್ರೆ ಇವ್ರ ಉದ್ದೇಶ ಏನು, ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತ ಒಂದು. ಈಗ ಮತ್ತೆ ಇದು ಬೇಸಿಕ್ ನಾನು ಮೊದಲನೇ ವಿಷಯ ಇದು ಅಂತಂದ್ರೆ, ಇವರು ಅಪಪ್ರಚಾರ ಮಾಡ್ತಿದ್ದಾರೆ ಅಥವಾ ಧರ್ಮಸ್ಥಳ ಕೆಟ್ಟ ಹೆಸರು, ಇದು ಸುಳ್ಳು. ಯಾಕಂದ್ರೆ ಯಾವ ಹೋರಾಟಗಾರರು ಕೂಡ ಧರ್ಮಸ್ಥಳದ ವಿರುದ್ಧ, ಕ್ಷೇತ್ರದ ವಿರುದ್ಧ ಮಾತಾಡ್ತಾ ಇಲ್ಲ. ಅಥವಾ ಈ ಸೌಜನ್ಯ ಪರವಾಗಿರೋರು ಯಾರು ಕೂಡ ಆ ಥರದವ್ರು ಅಲ್ವೇ ಇಲ್ಲ. ಎಲ್ಲರೂ ಕೂಡ ಭಕ್ತರೇ. ನನ್ನ ಮನೆ ದೇವರು ಕೂಡ ಮಂಜುನಾಥ ಸ್ವಾಮಿ. ನಾವ್ಯಾಕೆ ಆ ಸ್ವಾಮಿನ ದೂರಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಸೊ ಈ ಮೊದಲನೇ ಅಪಪ್ರಚಾರ ಇದು. ಇವ್ರು ಷಡ್ಯಂತ್ರ ಅಂತ ಹೇಳ್ತಿದ್ರಲ್ಲ, ಇದು ಮೊದಲನೇ ಅಪಪ್ರಚಾರ. ಎರಡನೇದು ಹೇಳ್ತೀನಿ ಕೇಳಿ. ಚಿನ್ನಯ್ಯನ ಜೊತೆ ಇವರೆಲ್ಲರೂ ಕೂಡ ಕನೆಕ್ಟೆಡು. ಹೌದು, ಕನೆಕ್ಟೆಡು. ಅವ್ರು ಇಲ್ಲ ಅಂತ ಯಾವತ್ತೂ ಹೇಳೇ ಇಲ್ಲ. ಅವನು 1.5 ವರ್ಷದ ಹಿಂದಿಂದ ದುಂಬಾಲ್ ಬಿದ್ದಿದ್ದಾನೆ, ಇವ್ರ ಹಿಂದೆ ಬಿದ್ದಿದ್ದಾನೆ. ವಿಠಲ್ಗೌಡ್ರ ಹತ್ರ ಮಾತಾಡ್ತಾನೆ, ಅಲ್ಲಿಂದ ಬಂದು ಮಠಣ್ಣನವ್ರ ಹತ್ರ, ತಿಮ್ಮರೋಡಿ ಅವ್ರ ಹತ್ರ ಮಾತಾಡ್ತಾನೆ. ಇವರೆಲ್ಲ ಕೂಡ ಅವನ ಟೆಸ್ಟಿಮನೀಸ್ ಎಲ್ಲ ರೆಕಾರ್ಡ್ ಮಾಡ್ತಾರೆ, ಅವನ ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ರೆಕಾರ್ಡಿಂಗು? ಷಡ್ಯಂತ್ರಕ್ಕೆ ಭಾಗವಾಗಿ ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡ್ರು. ಮೂರ್ಖರಲ್ವ ಇದು? ಅಲ್ಲ ರೀ, ಒಬ್ಬ ಬಂದು ಇಷ್ಟು ದೊಡ್ಡ ಹತ್ಯಾಕಾಂಡ ನಾನು ಮಾಡಿದ್ದೀನಿ, ನನ್ನ ಕೈಯಲ್ಲೇ ಆಗಿದೆ, ನಾನು ಕೋರ್ಟಿಗೆ ಹೋಗಿ ನಿಲ್ತೀನಿ, ನನ್ನ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾನೆ. ನೀವು ಅವ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಾಳೆ ದಿವಸ ಅಲ್ಲಿ ನಿಂತಿದ ತಕ್ಷಣ ಬೇರೆ ಏನಾದ್ರು ಹೇಳಿದ್ರೆ ನಿಮ್ಮನ್ನು ಗುಂಡಿಟ್ಟು ಸಾಯಿಸಲ್ವ ಜನ? ನನ್ನ ರಕ್ಷಣೆ ನಾನು ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಅವ್ನು ಹೇಳಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಅವ್ನು ನಂಬೋದಾದ್ರೆ ಹೆಂಗೆ? ಮಲ್ಟಿಪಲ್ ಟೈಮ್ ಮಾತಾಡಿಸಿ ಕ್ರಾಸ್ ಚೆಕ್ ಮಾಡಿಕೊಂಡು ಅವ್ರು ನಂಬಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಏನಾದ್ರು ಮುಚ್ಚಿಟ್ಬಿಟ್ಟಿದ್ದಾರೆ ಅದನ್ನ? ಆ ಫೈಲ್ಗಳನ್ನೇನಾದ್ರು ಮುಚ್ಚಿಟ್ಬಿಟ್ಟಿದ್ದಾರಾ? ಇಲ್ಲ. ಅದನ್ನೆಲ್ಲ SIT ಬಗ್ಗೆ ಕೊಟ್ಟಿದ್ದಾರಲ್ಲ. ಸಾಕ್ಷ್ಯನಾಶ ಏನಾರು ಮಾಡಿದ್ದಾರಾ? ಇಲ್ಲ. ಇದು ಮೊದಲನೇದು. ಎರಡನೇದು ನಾನು ಹೇಳೋಂಥದ್ದು, ಈಗ ಒಬ್ಬ ವ್ಯಕ್ತಿ ಬಂದು ಈ ಥರದೊಂದು ಅಪರಾಧ ಪ್ರಕರಣದ ಬಗ್ಗೆ ನಿಮ್ಗೆ ವಿವರಣೆ ಕೊಡ್ತಾನೆ. ಯಾವುದೋ ಒಬ್ಬ ವ್ಯಕ್ತಿ ಹತ್ರ, ಒಬ್ಬ ಜರ್ನಲಿಸ್ಟ್ ಹತ್ರ ಹೋಗ್ತಾನೆ, ಒಬ್ಬ ಲಾಯರ್ ಹತ್ರ ಹೋಗ್ತಾನೆ, ಒಬ್ಬ ಹೋರಾಟಗಾರ ಹತ್ರ ಹೋಗ್ತಾನೆ ಅಂದಾಗ, ಆ ಹೋರಾಟಗಾರ ಜರ್ನಲಿಸ್ಟು ಮಾಡಬೇಕಾಗಿದ್ದ ಪ್ರಾಥಮಿಕ ಕರ್ತವ್ಯ ಏನು? ಒಂದು ಕ್ರೈಮ್ ಬಗ್ಗೆ ಅವ್ನು ಮಾತಾಡ್ತಿದ್ದಾನೆ. ಅವನು ಇದನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಅದು ನನ್ನ ಗಮನಕ್ಕೆ ಬಂದಾಗ ನಾನು ಸುಮ್ಮನೆ ಕೂರೋದು ತಪ್ಪು. ನಾನು ಅದನ್ನು ಸಕ್ಷಮ ಪ್ರಾಧಿಕಾರದ ಎದುರುಗಡೆ ಇಡಬೇಕು. ಅದು ಪೊಲೀಸ್ ಠಾಣೆ ಆಗಿರ್ಬೋದು ಅಥವಾ ನ್ಯಾಯಾಲಯ ಆಗ್ಬೋದು, ಅಲ್ಲಿ ತಗೊಂಡೋಗಿ ಇಡಬೇಕಾಗುತ್ತೆ ಅವನ್ನ. ಅದರ್ವೈಸ್ ನಾನು ಮುಚ್ಚಿಟ್ಟಂಗೆ ಆಯಿತು ಆ ಕ್ರೈಮ್ನ. ಇವ್ರು ಮಾಡಿದ್ದೇನು? ಒಂದು ಕೋರ್ಟ್ ಎದುರುಗಡೆ ತಗೊಂಡು ಯಾವ ಕೋರ್ಟ್ ಎದುರುಗಡೆ ತಗೊಂಡೋಗಿ ನಿಲ್ಲಿಸಿದ್ರು? ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರ ಅವನ್ನ. ಇದು ಯಾವ ಷಡ್ಯಂತ್ರ ಆಗುತ್ತೆ ಸರ್? ಇದು ಹೆಂಗೆ ಷಡ್ಯಂತ್ರ ಆಗುತ್ತೆ? ಷಡ್ಯಂತ್ರ ಮಾಡೋರು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಂತ್ಕೊಂತಾರ? ಆಯಿತು, ಅಲ್ಲಿಂದ ಅವರು ಲೋಕಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ನೀವು ತನಿಖೆ ಶುರು ಮಾಡಿಸಿ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಅವ್ರು ವಾಪಸ್ ಬರ್ತಾರೆ. ಇವರೇ ಅವನಿಗೆ ಆಶ್ರಯ ಕೊಟ್ಟಿದ್ದು. ಚಿನ್ನಯ್ಯ ಅಲ್ಲಿ SIT ತನಿಖೆ ಮುಗಿಸ್ಕೊತಿದ್ದ, ಮತ್ತೆ ಅವನು ಅಲ್ಲಿ ಹೋಗಿ ಮಹೇಶ್ ಶೆಟ್ಟರ್ ಮನೆಗೆ ಹೋಗ್ತಿದ್ದ. ನಾನು ಪ್ರಶ್ನೆ ಕೇಳ್ತೀನಿ, ಇಷ್ಟು ದೊಡ್ಡ ಆರೋಪ BBC-ಯಿಂದ ಹಿಡಿದು ಅಲ್ ಜಜೀರಾದಿಂದ ಹಿಡಿದು ಎಲ್ಲ ಬರುವಂತ ಈ ಪ್ರಕರಣದ ಮುಖ್ಯ ಪಾತ್ರಧಾರಿ, ಸಾಕ್ಷಿ ದೂರುದಾರ, ಅವನಿಗೆ ಮಹೇಶ್ ಶೆಟ್ಟರ್ ಮನೆಯಲ್ಲದಲ್ಲಿ ಆ ಭಾಗದಲ್ಲಿ ರಕ್ಷಣೆ ಸಿಗುವಂತ ಇನ್ನೊಂದು ಜಾಗ ತೋರಿಸಿ. ನೀವು ಸಾಧ್ಯನೇ ಇಲ್ಲ. ಯಾರೋ ಹೊಡೆದಾಕ್ಬಿಟ್ಟಿದ್ರು ಅವನ್ನ. ಆಮೇಲೆ ಆಯಿತು, ಅವ್ರು ರಕ್ಷಣೆ ಕೊಟ್ಟಿದ್ರು, ಅವ್ರ ಮನೆಯಿಂದನೇ ಅವ್ನು ಬರ್ತಾ ಇದ್ದ, ಹೋಗ್ತಾ ಇದ್ದ. ಇದು ಪೊಲೀಸ್ನವ್ರಿಗೆ ಗೊತ್ತಿರಲಿಲ್ವಾ? SIT ಅವ್ರಿಗೆ ಗೊತ್ತಿರಲಿಲ್ಲ? ಪೊಲೀಸ್ನವ್ರಿಗೆ ಗೊತ್ತಿದ್ದಂಥ ವಿಷಯನೇ. ಆದರೆ ಈತನನ್ನ ಕಡೆಯಲ್ಲಿ ಅರೆಸ್ಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಮಹಜರು ಮಾಡಕ್ಕೆ ಹೋದಾಗ ಬಹುತೇಕ ಮೀಡಿಯಾಗಳಲ್ಲಿ ತೋರಿಸಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ಮೇಲೆ SIT ದಾಳಿ. ಆಯ್ತಾ? ಮೊದಲನೇದಾಗಿ ಇದು ಕೇಸು ಪೊಲೀಸ್ನವ್ರ ಕೈಯಲ್ಲಿತ್ತು. ಧರ್ಮಸ್ಥಳ ಪೊಲೀಸ್ನವರು ಇದನ್ನು ತನಿಖೆ ಮಾಡ್ತಾರೆ 39/2025. ಆಗಲೂ ಕೂಡ ಪೊಲೀಸ್ನವ್ರಿಗೆ ಈ ವಿಳಾಸವನ್ನು ಶೇರ್ ಮಾಡಿರ್ತಾರೆ. ಅದಾದ ನಂತರ SIT ಕಾಲಿಡುತ್ತೆ. SIT ಅವ್ರಿಗೂ ಈ ವಿಳಾಸವನ್ನು ಶೇರ್ ಮಾಡಿರ್ತಾರೆ. SIT ಅವರು ಕೂಡ ಅವನು ಅಲ್ಲಿದ್ರೆ ಸೇಫ್ ಅನ್ನೋದು ಕಾರಣಕ್ಕಾಗಿ ಅವರು ಸುಮ್ಮನೆ ಆಗ್ತಾರೆ. ಬೆಳಗ್ಗೆ ಆಗ್ತಿದ್ದಂಗೆ ಎಸ್ಕಾಟ್ ಮಾಡ್ತಿರ್ತಾರೆ. ಮತ್ತೆ ರಾತ್ರಿ ಹೊತ್ತು ಬೀಟ್ ಮಾಡಿ ಪ್ರತಿ ದಿವಸ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾರೆ. 2-3 ಸಲ ಬಂದು ಪೊಲೀಸ್ನವ್ರು ಬಂದು ಚೆಕ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ.
ಮುಚ್ಚುಮರೆ ಏನಿದೆ ಸರ್ ಇದರಲ್ಲಿ? ಮೂರನೇ ವಿಷಯಕ್ಕೆ ಬರ್ತೀನಿ ನಾನು. ಷಡ್ಯಂತ್ರ ಆಯಿತು, ಷಡ್ಯಂತ್ರ. ಯಾರಾದರೂ ಮನೆಯಲ್ಲಿ ಮನೆ ಮುಂದೆ CCTV ಹಾಕ್ಕೊಂಡು ಷಡ್ಯಂತ್ರ ಮಾಡೋಕ್ಕಾಗತ್ತಾ? CCTV ರೆಕಾರ್ಡಿಂಗು, CCTV ಫುಟೇಜ್ಗಳನ್ನೆಲ್ಲ ಫುಟೇಜ್ ಇರುತ್ತಲ್ಲ. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆ ಭಾಗದ ಒಂದು ಜನಪ್ರಿಯ ನಾಯಕ ಕೂಡ ಹೌದು. ನೋಡಿದ್ರೆ ನೀವು ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮತ್ತೆ ಅವರು ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಸೇರಿದ್ರು ಎಲ್ಲರಿಗೂ ಗೊತ್ತಿದೆ. ಅವ್ರಿಗೊಂದು ಜನಪ್ರಿಯತೆ ಇದೆ. ಅಲ್ಲಿ ಜನ ದಿವಸ ಓಡಾಡ್ತಾನೆ ಇರ್ತಾರೆ, ಬರ್ತಾರೆ ಹೋಗ್ತಾರೆ. ಹೀಗೆ ಜನ ಬಂದು ಹೋಗುವ ಜಾಗದಲ್ಲಿ ಏನು ಷಡ್ಯಂತ್ರ ಮಾಡೋಕ್ಕಾಗತ್ತೆ? ಅದು CCTV ಇಟ್ಕೊಂಡು ಏನು ಷಡ್ಯಂತ್ರ ಮಾಡ್ತಾರೆ? ಇದು ಬಹಳ ಬೇಸಿಕ್ ಪ್ರಶ್ನೆಗಳು. ಸರಿ ಆಯಿತು, ಇವ್ರು ಹೇಳೋ ಪ್ರಕಾರ ಅಲ್ಲೇ ಕೂತ್ಕೊಂಡು ಏನೋ ಮಾತಾಡಿದ್ರು, ಹಂಗೆ ಮಾಡೋಣ, ಹಿಂಗೆ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಅಂತೇಳಿ ಮಹೇಶ್ ಶೆಟ್ರದು, ಇವ್ರದ್ದು, ಮಠಣ್ಣವರು, ಸಮೀರು, ಇವ್ರ ತಲೆಗಳೆಲ್ಲ ಹಿಂಗೆ ರೌಂಡ್ ತಿರುಗಿಸ್ಕೊಂಡು ಏನು ಆಟಗಳು ಆಡಿಬಿಟ್ರು ಅಂತಂದರೆ ನಾಚಿಕೆಗೇಡಿತನದ ಜರ್ನಲಿಸಮ್ ಇದು. ಈಗ SIT ಫಾರ್ಮ್ ಆದಮೇಲೆ ಯಾವುದೇ ಜರ್ನಲಿಸ್ಟ್ಗಾಗಲಿ SITಗೆ ಕೊಟ್ಟಿರೋ ಆರ್ಡ್ರ್ ಏನು ಅಂತ ಗೊತ್ತು ಮಾಡ್ಕೋಬೇಕು. ಅದವ್ರ ಕರ್ತವ್ಯ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ. ಮತ್ತು ಅನೇಕರು ಗೊತ್ತು ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಕೆಲವು ಮೀಡಿಯಾಗಳಲ್ಲಿ ಇಂಟೆನ್ಷನಲ್ಲಾಗಿ SIT ತನಿಖೆ ಆಗ್ತಾ ಇರೋದು ಮೂಳೆಗಳು ಸಿಗ್ತವ ಇಲ್ವಾ ಅನ್ನೋದ್ರ ಸುತ್ತನೇ ಅನ್ನುವ ರೀತಿ ಬಿಂಬಿಸಿದ್ದಕ್ಕೆ ಏನು ಕಾರಣ? ಅದನ್ನು ಮಾಡಿದ್ರು. ಈಗ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ಬಿಟ್ಬಿಟ್ರು. ಈಗ ಮೂಳೆಗಳು ಸಿಗ್ತಾ ಇಲ್ವ ಅನ್ನೋದನ್ನು ಬಿಟ್ಬಿಟ್ರು. ಈಗ ಹೇಳೋದು ಧರ್ಮಕ್ಷೇತ್ರಕ್ಕೆ ಅಪಚಾರ ಮಾಡಿದ ಪ್ರಕರಣ ಇದು ಅಂತ ಹಾಗೆ ತೋರಿಸ್ತಾರೆ ಅವರು. ನಾನೇನಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಡೇ 1ನಿಂದ SIT ಫಾರ್ಮ್ ಆಗಿ ಎಕ್ಸಿಮೇಷನ್ ಶುರುವಾದಾಗ್ಲಿಂದ ಮುಖ್ಯವಾಗಿ ಇದು ಮೂಳೆಗಳು ಸಿಗುತ್ತಾ ಇಲ್ವಾ ಅನ್ನೋ ಪ್ರಕರಣ ಸುತ್ತ ಅನ್ನೋ ಥರನೇ ಬಿಂಬಿಸಕ್ಕೆ ಹೋದರು ಕೆಲವು ಮೀಡಿಯಾಗಳು. 13ನೇ ಸ್ಪಾಟಲ್ಲಿ ಎಕ್ಸಿಮೇಷನ್ ಆಗಿ ಯಾವಾಗ ಸಿಗಲಿಲ್ವೋ ತಕ್ಷಣ ಏನೂ ಸಿಗಲಿಲ್ಲ, ಇದು ಫುಲ್ ಸುಳ್ಳು, ಷಡ್ಯಂತ್ರ ಅಂತ ಶುರು ಮಾಡಿದ್ರು. ಅದೇ ಅಂದರೆ ಇವ್ರಿಗೇನಾದರೂ, ಈಗ ನೀವು ಹೇಳಿದ್ರಿ ಚಿನ್ನಯ್ಯ ಹೆದರಿಕೆಗೋ ಅಥವಾ ಆಮಿಷಕ್ಕೋ ಒಳಗಾಗಿ ಸರಿಯಾದ ಜಾಗಗಳು ತೋರಿಸಿಲ್ಲ ಅಂತ. ಈಗ ನಾವು ಇನ್ನೊಂದು ಆ್ಯಂಗಲಿಂದ ನೋಡೋದಾದರೆ, ಇವರು ಎಲ್ಲ SITನ ಫಾರ್ಮ್ ಮಾಡಿರೋದು ಏನು, ಅವ್ರಿಗೇನು ಆರ್ಡರ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ದಾಗ್ಯೂ ಕೂಡ SIT ಇದು ಕೆಲಸ ಮೂಳೆಗಳು ಸಿಗುತ್ತೆ ಇಲ್ವಾ ಅಂತ ಚೆಕ್ ಮಾಡೋದು ಅನ್ನೋ ಥರದಕ್ಕೆ ಅದ್ರ ಸುತ್ತಿಸ್ತಾ ಬಂದರು. ಯಾವಾಗ 13ನೇ ಸ್ಪಾಟಲ್ಲೂ ಸಿಗಲಿಲ್ವೋ ಆ ತಕ್ಷಣ ವಿಧಾನಸಭೆಗಳು ದೊಡ್ಡ ಗದ್ದಲ ಆಗುತ್ತೆ. ಯಾವ ಮಟ್ಟಕ್ಕೆ ಅಂದರೆ ತಿಮ್ಮರೋಡಿಯವರ ತಿರುಚಿದ ವಿಡಿಯೋವನ್ನು ಇಟ್ಕೊಂಡು ತಿಮ್ಮರೋಡಿಯವ್ರನ್ನ ಅರೆಸ್ಟ್ ಮಾಡಿ ಅಂತ ದೊಡ್ಡ ಇದು ಮಾಡ್ತಾರೆ. ಕಾಂಗ್ರೆಸ್ನವರು ಅದರ ವಿಷಯ ತಿರುಚಿದ ವಿಡಿಯೋ ಗೊತ್ತಾದ ಮೇಲೂ BJP ಅವ್ರಿಗೆ ಅಟ್ಲೀಸ್ಟ್ ಒಂದು ಕ್ಲಾಸ್ ತಗೊಳ್ಳಲ್ಲ ಸರಿಯಾಗಿ. ದೆನ್ ಹರೀಶ್ ಪೂಂಜಾ, ಅದು ಮೂಲ ಕಾರಣಕರ್ತ ಆಗಿದ್ದಂಥ ಹರೀಶ್ ಪೂಂಜಾ ಅದೇ ವಿಧಾನಸಭೆ ಒಳಗಡೆ ನಿಂತ್ಕೊಂಡ್ಬಿಟ್ಟು ಯೂಟ್ಯೂಬರ್ಸ್ ತಿರ್ಚಿಬಿಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಈ ಧರ್ಮಸ್ಥಳದ ಘಟನೆ ಅಂತ ತಿರುಚಿದ ವಿಡಿಯೋಗಳನ್ನ ಇಟ್ಕೊಂಡು ಯಾರು ಮಾಡ್ತಾ ಇದ್ರೆ ಮೇಜರಾಗಿ ಕೆಲವು TV ಚಾನೆಲ್ಗಳವರು ಯೂಟ್ಯೂಬರ್ಸ್ ಅಲ್ಲ, ಯೂಟ್ಯೂಬರ್ಸ್ ನಮ್ಮ ಕಡೆ ಇರಲಿ. ವಿಧಾನಸಭೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ, ಯಾವ ಮುನ್ಸಿಪಾಲ್ ಸಿಗಲಿಲ್ಲ ಅಂತ. ಅದೇ ತಕ್ಷಣ ಈ ಕೆಲವು ಮೀಡಿಯಾಗಳು ಏನು ಮಾಡ್ತಾರೆ ಅಂತಂದರೆ ಇದು ಷಡ್ಯಂತ್ರ ಅಂತ ದೊಡ್ಡ ಮಟ್ಟದಲ್ಲಿ ಶುರು ಮಾಡ್ತಾರೆ. ನೋಡಿ ಏನೂ ಸಿಗಲಿಲ್ಲ ಷಡ್ಯಂತ್ರ ಅಂತ. ಆಮೇಲೆ ಬುರುಡೆಯಲ್ಲಿ ತಂದಿದ್ದು ಅಂತ ಹೇಳ್ಬಿಟ್ಟು ಮಟ್ಟಣ್ಣನವರು, ಸಮೀರು, ತಿಮ್ಮರೋಡಿ, ಜಯಂತಿಯವ್ರನ್ನೆಲ್ಲ ರೌಂಡಾಗಿ ತಿರುಗಿಸ್ತಾ ಬುರುಡೆ ಗ್ಯಾಂಗ್ ಅಂತ ಇದು ಮಾಡ್ತಾರೆ. ಅಂದರೆ ನಾನು ಏನನ್ನು ನಿಮ್ಮ ಮುಂದೆ ಕೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ಇವ್ರಿಗೇನಾದರೂ ಚಿನ್ನಯ್ಯ ಸರಿಯಾದ ಜಾಗಗಳನ್ನು ತೋರಿಸಲ್ಲ ಅಂತ ಗೊತ್ತಿದ್ದೇ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರ? ಹೇಳಕ್ಕೆ ಬರಲ್ಲ. ಯಾಕೆಂದರೆ ಸುಮಂತ್ ಅನ್ನೋಂಥ ಹುಡುಗ, ಆತ ಹೇಳಿದ ಮಾತುಗಳು, ಅವನ ಆಡಿಯೋನೆಲ್ಲ ಕೇಳಿಸ್ಕೊಂಡಿದ್ದಾರೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ, ನೀವು ಕೇಳಿಸ್ಕೊಂಡಿರ್ತೀರ. ಆತ ಹೇಳ್ತಾನೆ, ಅವನು 13ನೇ ಪಾಯಿಂಟ್ ಏನಿದೆ ಅಲ್ಲೂ ಸಿಗಲ್ಲ ಅಂತ ಎಲ್ಲರಿಗೂ ನಮಗೆ ಗೊತ್ತಿತ್ತು. ಸೊ ಸಿಗಲ್ಲ ಅಗದಿದ ತಕ್ಷಣವೇ ಒಂದು ಏನು ಸಿಗಲಿಲ್ಲ ಅಂಥೇಳಿ ಒಂದು ದೊಡ್ಡ ಗಲಾಟೆ ಮಾಡಬೇಕು. ಗಲಾಟೆ ಅಲ್ಲ, ಗಲಭೆ ಮಾಡಬೇಕು. ಯಾವ ಥರದ ಸ್ವರೂಪದ ಗಲಭೆ ಅಂದರೆ SIT ತನಿಖೆಯನ್ನು ನಿಲ್ಲಿಸಬೇಕು ಅಂತ. ಅಲ್ಲಿಗೆ ನಿಂತೋಗುತ್ತೆ. ಅವ್ರ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಹೊತ್ತು ಅಟ್ಯಾಕ್ ಮಾಡಬೇಕು ಯೂಟ್ಯೂಬರ್ಸ್ ಮೇಲೆ, ಅಜಯ್ ಮತ್ತು ಅಭಿಷೇಕು ಮತ್ತು ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋ ಲೆವೆಲ್ಗೆ ಅವ್ರ ಷಡ್ಯಂತ್ರ ಇದ್ದಿದ್ದು. ನಿಜವಾದ ಷಡ್ಯಂತ್ರ ಇದು. ಅದಾದ ನಂತರ ಅವತ್ತು ಎಕ್ಸಿಬಿಷನ್ನೇ ಆಗಲ್ಲ. ಸಾಯಂಕಾಲದ ಹೊತ್ತು ಪಾಂಗಳದ ಹತ್ರ ಇವರು ಹೋಗಿ ಅಟ್ಯಾಕ್ ಮಾಡ್ತಾರೆ. ಆ ಹುಡುಗ ಹೇಳ್ತಾನೆ, ಆ ಜಾಗಕ್ಕೆ ಸಮೀರ್ ಏನಾದರೂ ಬಂದಿದ್ದರೆ ಆತನನ್ನು ಸಾಯಿಸ್ತಾ ಇದ್ರು ಅಂತ ಹೇಳ್ತಾನೆ. ಮತ್ತು ಆ ಹುಡುಗ ಹೇಳ್ತಾನೆ, ಪೊಲೀಸ್ನವ್ರು ಏನಾದ್ರು ಬರದಲ್ಲಿದ್ದಿದ್ರೆ ಅಭಿಷೇಕ್ ಮತ್ತು ಅಜಯ್ನ ಕೂಡ ಸಾಯಿಸ್ತಾ ಇದ್ರು. ಅದ್ರ ಮೂಲಕ SIT ತನಿಖೆನ ನಿಲ್ಲಿಸುವಂಥ ಪ್ಲ್ಯಾನ್ ಇತ್ತು ಅಂತ ಹೇಳ್ತಾನೆ. ಹಿಂದಿನ ದಿವಸನೇ ನನಗೆ ಗೊತ್ತಿತ್ತು ಅಂತ ಕೂಡ ಹೇಳ್ತಾನೆ. ಇದೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಅಂದರೆ,
SIT ತನಿಖೆಯನ್ನು ನಿಲ್ಲಿಸೋದಕ್ಕೆ ಒಂದು ಷಡ್ಯಂತ್ರವು ದೊಡ್ಡದಾಗಿ ನಡೀತಾ ಇದೆ. ಅಂದ್ರೆ 13ನೇ ಸ್ಪಟ್ ಏನು ಸಿಗಲ್ಲ ಅಂತ ಇವ್ರಿಗೆ ಮೊದಲೇ ಮೊದಲೇ ಗೊತ್ತು ಅಂದ್ರೆ ಚಿನ್ನಯ್ಯ ಅಡ್ಜಸ್ಟ್ ಆಗಿರಬಹುದು, ಸರಿಯಾದ ಸ್ಪಟ್ ತೋರಿಸಲ್ಲ ಅಂತ ಅವ್ರಿಗೆ ಮಾಹಿತಿ ಇದ್ದಿರ್ಬೋದು. ಇವರು ಮೊದಲೇ ಫಿಕ್ಸ್ ಆಗಿ ಇದನ್ನೆಲ್ಲ ಬಹಳ ಪ್ಲ್ಯಾಂಡ್ ಆಗಿ SIT ತನಿಖೆಯನ್ನು ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಅದಕ್ಕೆ ಪೊಲಿಟಿಕಲ್ ಆಗಿ ಸಪೋರ್ಟ್ ನೋಡಿ. ಇವಾಗ ತನಿಖೆ ಎಲ್ಲ ಯಾರ ಸುತ್ತ ನಡೀತಾ ಇತ್ತು? ಮೇಲ್ನೋಟಕ್ಕೆ ಕಾಣಿಸೋ ಥರ ಗಿರೀಶ್ ಮಠಣ್ಣವರು, ಜಯಂತ್, ಅಭಿಷೇಕ್, ಮುನಾಫು ಇಂಥವ್ರು ಇದನ್ನೇ ಹೇಳ್ತಾ ಬಂದರು. ಅಂದ್ರೆ ಕೆಲವು ಟಿವಿ ಚಾನೆಲ್ಗಳು ನೋಡ್ತಾ ಇದ್ದಾರೆ, ಯಾರಿಗೆ ಆದ್ರೂ SIT ಬರೀ ಗಿರೀಶ್ ಅವ್ರನ್ನ ಕರಿತಾ ಇದೆ, ತಿಮ್ರೋಡಿ ಅವ್ರನ್ನೆಲ್ಲ ಸಮೀರ್ ಕರಿತಾ ಇದೆ, ಜಯಂತ್ ಕರಿತಾ ಇದೆ, ಇಷ್ಟೇ ಆಗ್ತದೆ. ಬೆಳಗಿನ ಸಂಜೆ ಗಂಟೆ ಗ್ರಿಲ್ ಮಾಡ್ತಾ ಇದ್ದಾರೆ ಅನ್ನೋ ಥರದೇ ಜನಕ್ಕೆ ಮಾಡಿದ್ರು. ಅದೇ ಟೈಮಲ್ಲಿ ಗ್ರಾಮ ಪಂಚಾಯತಿಯವ್ರನ್ನ ಕರಿತಾ ಇದ್ರು, PDOಗಳು ಕರಿತಾ ಇದ್ರು, ಸೆಕ್ರೆಟರಿಗಳನ್ನ ಕರಿತಾ ಇದ್ರು, ಸೆಕ್ರೆಟರಿಗಳು, ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರುಗಳೆಲ್ಲ ಕರಿತಾ ಇದ್ರು, ಡಾಕ್ಟರ್ಗಳನ್ನ ಕರೆದಿದ್ದಾರೆ, ಅಲ್ಲಿನ ಲೋಕಲ್ ಜನಗಳನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ನೂರಾರು ಜನದ ವಿಚಾರಣೆ ಮಾಡಿದ್ದಾರೆ ಸರ್. ಅವರು ವಿಚಾರಣೆ ಎಲ್ಲ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ಆರೋಪಿಗಳಾಗಾದ್ರೆ ಈಗ ಏನು ಹೇಳ್ತಾರೆ, SIT ತನಿಖೆ ಮಂದಗತಿಯಲ್ಲಾಗ್ತಾ ಇದೆ, ಬೇರೆ ಚಿನ್ನಯ್ಯ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಇವ್ರನ್ನ ಅರೆಸ್ಟ್ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿ, ಇವ್ರನ್ನ ಅರೆಸ್ಟ್ ಮಾಡೋಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ. ನೀವು ಕಾರಣಗಳು ಕೊಟ್ಕೋಬೋದು. ನೀವು ಟ್ರಯಲ್ ಮಾಡಿಬಿಟ್ಟಿದ್ದೀರಾ, ನೀವೇ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದೀರಾ, ಮೀಡಿಯಾ ಟ್ರಯಲ್ ನಡೆದಿರೋದಷ್ಟೇ. ಇಲ್ಲಿ SIT ಅವರನ್ನು ಹೇಳಿದಾರ, ಇವ್ರು ಅಪರಾಧ ಮಾಡಿದಾರೆ ಅಂತ ಹೇಳಿದಾರ? ಏನು ಅಪರಾಧ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡ್ತಾರೆ? ಅಂದ್ರೆ ಇಲ್ಲಿ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರಬೇಕಾದಂಥ ಅಥವಾ ಜನರ ಗಮನಕ್ಕೆ ತರಬೇಕಾದಂಥ ವಿಷಯ ಅಂದರೆ, ದಿನೇಶ್ ಅವರು ಹೇಳಿದ ಹಾಗೆ SIT ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿದೆ. ಯಾರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ಅನೇಕರನ್ನ ಕರೆದು ವಿಚಾರಣೆ ಮಾಡಿದೆ. ಅದೇ ರೀತಿ ಗಿರೀಶ್ ಅವರು ಅಥವಾ ಸಮೀರು, ಮುನಾಫು ಅಥವಾ ಜಯಂತ್. ಬಟ್ ಕೆಲವು ಚಾನೆಲ್ಗಳು ತೋರಿಸ್ತಾ ಇರ್ತಕ್ಕಂಥದ್ದು ಗಿರೀಶು, ಜಯಂತಿ ಇವ್ರನ್ನೇ ಬೆಳಗಿನ ಸಂಜೆ ಗಂಟೆ ಅವ್ರನ್ನ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೈಲೈಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದ್ದೀವಿ. ಮತ್ತು ಕೆಲವು ಚಾನಲ್ಗಳಲ್ಲಿ ನೇರ ಇದು ಷಡ್ಯಂತ್ರ, ಇವ್ರನ್ನ ಅರೆಸ್ಟ್ ಮಾಡಬೇಕು, ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನೋ ಥರದ್ದನ್ನು ಮಾತಾಡ್ತಾ ಇರೋದು ಗಮನಿಸಿದ್ದೀವಿ. ಅಂದರೆ ಇವರು ಇದು ನಿಜವಾದ ಷಡ್ಯಂತ್ರ ಅಂತ ನಾವು ನೇರವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು, ಸೌಜನ್ಯ ಕೇಸು CBI ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಅಕ್ಯೂಸ್ಡ್ ಅಂಡ್ ದ ಕ್ರೈಮ್. ಆ ಸಂತೋಷ್ ರಾವ್ಗೂ ಕ್ರೈಮ್ಗೂ ಸಂಬಂಧನೇ ಇಲ್ಲ ಅಂತ ಅತ್ಯಂತ ಕ್ಲಿಯರಾಗಿ ಹೇಳಿದೆ. ಹಿಂಗೆ ಹೇಳಿದ್ದಾಗ್ಯೂ ಕೂಡ ನೀವು ಗಮನಿಸಿರ್ತೀರ, ಕೆಲವು TV ಚಾನಲ್ಗಳಲ್ಲಿ ಸಂತೋಷ್ ರಾವೇ ಮಾಡಿರೋದು, ಸೌಜನ್ಯಳ ಮೇಲೆ ರೇಪೇ ಆಗಿಲ್ಲ ಅನ್ನುವ ಒಂದು ಮೆಸೇಜನ್ನು ಅಷ್ಟು ಓಪನ್ನಾಗಿ ತಲುಪಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರಲ್ಲ. ಕೋರ್ಟ್ನ ಜಡ್ಜ್ಮೆಂಟ್ ಇದ್ದಾಗ್ಯೂ ಕೂಡ, ಹೈಕೋರ್ಟು ಆ ಜಡ್ಜ್ಮೆಂಟ್ನ ಒಪ್ಕೊಂಡಿದ್ದಾಗ್ಯೂ ಕೂಡ ಇವರು ಇಷ್ಟು ರಾಜಾರೋಷವಾಗಿ ಆ ಜಡ್ಜ್ಮೆಂಟ್ ವಿರುದ್ಧನೇ ಸಂತೋಷ್ ರಾವೇ ಮಾಡಿರೋದು ಅಂತ ಇವ್ರು ಹೇಳ್ತಾ ಇರೋದು ಏನಕ್ಕೆ? ಏನು ಸಾಕ್ಷಿ ಕೊಡದೆ, ಏನು ಸಾಕ್ಷಿನಾರು ಕೊಟ್ಟಿದ್ರೆ ಒಂಥರ, ಏನೂ ಸಾಕ್ಷಿ ಕೊಡದೆ ಆ ಥರ ಹೇಳ್ತಾ ಇರೋದು, ಯಾರನ್ನೋ ಕಾಪಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಬಂದು ಗಿರೀಶ್ ಮಠಣ್ಣನ ಇವರೆಲ್ಲ ಸೇರಿಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾವುದೇ ಸಾಕ್ಷಿನೂ ಕೊಡದೇ ಸುಳ್ಳುಗಳನ್ನ ಇಟ್ಕೊಂಡು ಎಡಿಟೆಡ್ ವಿಡಿಯೋಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ದಿನೇಶ್ ಇನ್ನೊಂದು ಗಮನಿಸಬೇಕಾಗಿರೋದು, ನಾವು ಬುರುಡೆ ಗ್ಯಾಂಗ್ ಅಂತ ಶುರು ಮಾಡಿದರು. ಅಂದರೆ ಬುರುಡೆ ಎಲ್ಲಿಂದ ಬಂತು ಅಂತ ನೀವು ಗಮನಿಸಿರ್ತೀರ. TV ಚಾನೆಲ್ಗಳಲ್ಲಿ ದಿನಕ್ಕೊಂದು ಕಥೆನ ಅವ್ರಿಗೆ ಹೆಂಗೆ ಉಳಿಯಿತು ಹಂಗೆ, ತಮಿಳ್ನಾಡಿಂದ ತಂದ್ರಂತೆ ಬುರುಡೆನ, ಡೆಲ್ಲಿಯಿಂದ ತಂದ್ರಂತೆ, ಶಶಿಕಾಂತ್ ಸೆಂಥಿಲ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಂತೆ, ಕೇರಳದ ಲ್ಯಾಬಿಂದ ತಂದ್ರಂತೆ ಅಂತ. ಗಿರೀಶ್ ಮಠಣ್ಣನವರು 2-3 ಸಲ ಲೈವಲ್ಲಿ ಬಂದು ಹೇಳಿದ್ರು, ಅಲ್ರಿ ಯಾವುದೋ ಲ್ಯಾಬಿನ ತರಕ್ಕೆ ಲ್ಯಾಬ್ ಅವನೇನು ದಡ್ಡನ ಈ ಥರ ಕೊಟ್ಬಿಟ್ರೆ ಅವನು ಕೇಸ್ ಸಿಗಾಕೊಳ್ಳಲ್ವ ಅಂತ ಹೇಳಿದ್ರು ಕೂಡ ಕಂಟಿನ್ಯೂ ಮಾಡ್ತಾಯಿದ್ರು. ಇವರು ಬುರುಡೆಯಿಂದ ಎಲ್ಲಿಂದನೂ ತಂದುಬಿಟ್ಟು ಷಡ್ಯಂತ್ರ ಮಾಡಿದ್ದಾರೆ, ಹಿಂಗೆಲ್ಲ ಹೇಳ್ತಾ ಇದ್ರು. ಫೋರೆನ್ಸಿಕ್ ಲ್ಯಾಬಿಂದ ತಂದು ಹಿಂಗೆಲ್ಲ ಹೇಳ್ತಾ ಕಡೆಗೆ ವಿಠಲ್ ಗೌಡರು ತಂದು ಕೊಟ್ಟಿದ್ದು, ವಿಠಲ್ ಗೌಡರು ಚಿನ್ನಯ್ಯ ತೋರಿಸಿದ ಜಾಗದಿಂದ ವಿಠಲ್ ಗೌಡರು ತಂದು ಕೊಟ್ಟರು ಅಂತ ಆಮೇಲೆ ಗೊತ್ತಾಯಿತು. ಹಂಗೆ ಬಂದ ತಕ್ಷಣವೇ ನಾವೆಲ್ಲರೂ ಗಮನಿಸಬೇಕಾಗಿರೋ ಇದು, ಸೌಜನ್ಯ ಕುಟುಂಬದ ಬುಡಕ್ಕೆ ಬಂತು, ಷಡ್ಯಂತ್ರದಲ್ಲಿ ಇವರೂ ಇದ್ದಾರೆ, ವಿಠಲ್ ಗೌಡರು ತಂದು ಕೊಟ್ಟಿದ್ದು, ಅರೆಸ್ಟ್ ಮಾಡಿದ್ದಾರೆ, ನಾವು ಏನು ಷಡ್ಯಂತ್ರ ಅಂತ ಹೇಳ್ತಿದ್ದು ಪ್ರೂವ್ ಆಗೋಯ್ತು ಅನ್ನೋ ಥರ ಮಾತಾಡಿದ್ರು. ಸೌಜನ್ಯರ ಮನೆಯವರು ಇನ್ವಾಲ್ವ್ ಆಗಿದ್ದಾರೆ, ಭಾಳ ದೊಡ್ಡರು. ಯಾಕೆ ಅಂತಂದರೆ ವಿಠಲ್ ಗೌಡರು ಭೂಮಿಯನ್ನು ಅಗೆದು ಬುರುಡೆಯನ್ನು ತಗೊಂಡ್ಬಂದಿದ್ದಲ್ಲ. ನೋಡಿ, ಯಾವಾಗ ಕ್ರೈಮ್ ಆಗುತ್ತೆ ಅಂತಂದರೆ, ಒಂದು ಸಮಾಧಿಯನ್ನಾಗದು ಅಲ್ಲಿಂದ ಬಾಡಿನ ತೆಗೆದಾಗ ಅದು ಕ್ರೈಮ್ ಆಗುತ್ತೆ. ಅದು ಲೀಗಲಿ ಬರೀಡ್ ಸಮಾಧಿ ಯಾವುದೋ ಇದ್ದರೆ ಅದನ್ನು ತೆಗೆದ್ರೆ, ಅದು ಎಕ್ಸೂಮ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಇದು ಇಲ್ಲೀಗಲ್ ಆಗಿ ಯಾವಾಗಲೂ ಆಗಿರೋದು ಭೂಮಿಯ ಮೇಲ್ಪದರದಲ್ಲಿ ಸಿಕ್ಕಿರೋಂಥದ್ದು. ಅದನ್ನು ಒಂದು ಸಾಕ್ಷಿಯಾಗಿ ತೊಗೊಂಬಂದಿದ್ದಾರೆ ಅವರು. ಸೊ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋಬೇಕು ನಾವು. ಏನಕ್ಕೆ ಬುರುಡೆ ಇಟ್ಕೊಂಡು ಓಡಾಡ್ತಿದ್ರು, ಏನಕ್ಕೆ ಬುರುಡೆ ಅಂತ ಜನ ನಂಬೇಕಲ್ಲ.
ಯಾಕಂದ್ರೆ ಜನಕ್ಕೆ ಅದು ದೊಡ್ಡದು ಅಂತ ಅನ್ನಿಸ್ಲಿಲ್ಲ, ನಿಜ ಕೋರ್ಟಿಗೆ ಪ್ರೆಷರ್ ಬೀಳಲ್ಲ ಒಂದು ಗೌರ್ಮೆಂಟ್ ಮೇಲೆ. ಕೋರ್ಟಿಗೆ ಹೋಗ್ಬೇಕು, ಆಫೀಸರ್ಸ್ಗಳ ಮುಂದೆ ಕೂರ್ಬೇಕು. ಎಲ್ಲ ಹೆಣ ಒತ್ತಾಕಿದ್ದೀನಿ ಹೆಂಗ್ ನಮ್ಮದು ನೋಡಿ, ನಾನು ಒಂದು ಬುರುಡೆ ಇದೆ ಇಲ್ಲಿ ನೋಡಿ, ಈ ಭಾಗದಲ್ಲಿ ಆಗಿರೋದು, ಅದನ್ನು ತೋರ್ಸೋಕ್ಕೋಸ್ಕರ ತೊಗೊಂಬಂದು ಅದರಲ್ಲಿ ಅವರು ಸಣ್ಣ ಪುಟ್ಟ ತಪ್ಪು ಮಾಡಿದ ಅದು ತಪ್ಪು ಅಂತ ಗೊತ್ತಿದ್ದು ಮಾಡಿರ್ಬೋದು. ಅವ್ರಿಗೆ ಇರುವಂಥ ಉತ್ಸಾಹ ಏನಿದೆ, ಈ ಪ್ರಕರಣವನ್ನು ಹೇಗಾದರೂ ಆಚೆಗೆ ತೆಗಿಬೇಕು ಅಂತ. ಅದಕ್ಕಾಗಿ ಈ ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ ಮಾಡೋಕ್ಕೂ ಅವ್ರು ತಯಾರಿದ್ದಾರೆ. ಆ ಥರದ ವಾರಿಯರ್ಸ್ ಅವರು ಸೌಜನ್ಯ ಹೋರಾಟಗಾರರಿದ್ದಾರಲ್ಲ, ಅವರು ಸಣ್ಣ ಪುಟ್ಟ ಹೋರಾಟಗಾರಲ್ಲ. ಅವ್ರಿಗೊಂದು ಕನ್ವಿಕ್ಷನ್ ಇದೆ, ಅವ್ರಿಗೆ ಇದು ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗಬೇಕು ಅನ್ನೋಂಥ ಆಸೆ ಇದೆ. ಮತ್ತು ಅವ್ರಿಗೆ ಸತ್ಯ ಗೊತ್ತಿದೆ, ಮತ್ತು ಎಲ್ಲೆಲ್ಲಿ ಬರಿಯಲ್ಸಾಗಿದೆ ಅಂತಲೂ ಗೊತ್ತಿದೆ, ಇವನು ಮಿಸ್ಗೈಡ್ ಮಾಡಿರೋದು ಗೊತ್ತಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ತೋರಿಸ್ತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಣಗಳನ್ನು ಎತ್ತು ಕೊಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಅವಕ್ಕೂ ಕೇಳ್ತಿದ್ದಾರೆ. ಈಗ ಮಹಜರ್ ಸಂದರ್ಭದಲ್ಲಿ ಈಗ SIT ಅವರ ಕಣ್ಣಿಗೆ ಬಿದ್ದಿದೆ. ಈಗ ಇಲ್ಲಿ ನಾವು ಗಮನಿಸ್ಬೇಕಾದ್ರೆ ಇನ್ನೊಂದು ಆಸಕ್ತಿದಾಯಕ, ಮತ್ತು ನೋಡುಗರು ಇದನ್ನ ಅರ್ಥ ಮಾಡ್ಕೊಳ್ತೀರಿ, ಸ್ವಲ್ಪ ಕಣ್ಬಿಟ್ಟು ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಇದು ಗಿರೀಶ್ ಮಟ್ಟಣ್ಣ ಅವ್ರ ವಿಚಾರಣೆಗೆ ಇಡೀ ದಿನ ವಿಚಾರಣೆ, ಮುನಾಫ್ ವಿಚಾರಣೆ, ಇವ್ರಿಗೆ ಈ ಕತೆ ಬರಬೇಕಾಗಿತ್ತ, ಐ ಫೀಲ್ ಪಿಟಿ ಅಬೌಟ್ ದೆಮ್, ವಿಠ್ಠಲ್ ಗೌಡ್ರಿಗೆ ಬುಡಕ್ ಬಂತು ಈಗ ಅಂತೆಲ್ಲ ದೊಡ್ಡ ಇದು ಮಾಡ್ತಾ ಇದ್ದವರು. ವಿಠ್ಠಲ್ ಗೌಡ್ರು ಬುರುಡೆ ತಂದು ಕೊಟ್ಟಿದ್ದು ಅಂತ ಗೊತ್ತಾದ ಮೇಲೆ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ಬಂಗ್ಲೆಗುಡ್ಡಕ್ಕೆ ಮಹಜರು ಮಾಡೋಕ್ಕೆ ಹೋದಾಗ 8 ಮನುಷ್ಯರ ದೇಹದ ಮೂಳೆಗಳು ಸಿಗ್ತವೆ. ಅದರಲ್ಲಿ ಒಂದು ಮಗುದು ಬೇರೆ ಸಿಗುತ್ತೆ. ಇದೇನು ಪ್ರೂವ್ ಮಾಡ್ತು? ಏನು ಪ್ರೂವ್ ಮಾಡ್ತು ಅಂತಂದರೆ, ಧರ್ಮಸ್ಥಳದ ಸುತ್ತ ಈ ರೀತಿ ಅನಧಿಕೃತವಾಗಿ ಶವಗಳು ವಿಲೇವಾರಿಯಾಗಿರೋದು ನಿಜ ಅನ್ನೋದನ್ನು ತೋರಿಸ್ಬಿಡ್ತು. ಅದು ಇದೇಕೆ ಒಂದು TV ಚಾನೆಲ್ ಚರ್ಚೆನಲ್ಲಿ 100 ಶವಗಳು ಅಂತ ವ್ಯಕ್ತಿ ಹೇಳ್ತಾ ಇದ್ದಾನೆ, 100 ಇದ್ಬಿಡುತ್ತಾ ಅಂತ ಕೇಳಿದ್ರು. ಒಂದು ಸಿಕ್ಕರು ಕೂಡ ಆಗ ಅಲ್ಲೊಬ್ಬರು ರಿಟೈರ್ಡ್ ಪೊಲೀಸ್ ಆಫೀಸರ್ ಇದ್ದವರು ಆ ಚರ್ಚೆನಲ್ಲಿ 100 ಅಂತ ಹೇಳ್ತಿದ್ದಿರ್ಬೋದು, ಅಷ್ಟು ಇಲ್ದೇನೆ ಇರ್ಬೋದು. ಆದರೆ 2-3 ಸಿಕ್ಬಿಟ್ರೂ ಕೂಡ ಅನಧಿಕೃತವಾಗಿ ಈ ಥರ ಆಗಿರೋದು ಇಟ್ಸ್ ಎ ಬಿಗ್ ಇಶ್ಯೂ. ಅಂದರೆ ಧರ್ಮಸ್ಥಳ ಒಂದು ಸಣ್ಣ ಗ್ರಾಮ, ಅದರಲ್ಲಿ 2-3 ಈ ಥರ ಆಗಿದೆ ಅಂದ್ರೂ ಬಿಗ್ ಇಶ್ಯೂ. ಅಧಿಕೃತವಾಗಿ ಆಗಿರೋ ಬೇರೆ ಇದೆ, ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಇತ್ಯಾದಿ. ಈ ರೀತಿ 2-3 ಸಿಕ್ಬಿಟ್ರು ಬಿಗ್ ಇಶ್ಯೂ ಅಂತ ಹೇಳಿದ್ರು. ಈಗ ಮಹಜರು ಮಾಡೋಕ್ಕೆ ಹೋದಾಗ 7-8 ಮನುಷ್ಯರ ದೇಹದ ಮೂಳೆಗಳು ಸಿಗ್ತದೆ, ಅಲ್ಲೊಂದು ಮಗುದು ಬೇರೆ ಇದೆ ಅಂತ ಇದೆ. ಇಲ್ಲಿ ಗಮನಿಸಬೇಕಾಗಿರೋದು, ಮೂಳೆ ಸಿಕ್ಕಲಿಲ್ಲ ಷಡ್ಯಂತ್ರ ಅಂತ ಹೊಡ್ಕೊಳ್ತಾ ಇದ್ದಂಥ ಈ ಮೀಡಿಯಾಗಳು ಯಾಕೆ ಮಹಜರು ಮಾಡಿದಾಗ ಅಲ್ಲಿ ಸಿಕ್ಕಿದ್ದಂಥ, ಅದು ವಿಠ್ಠಲ್ ಗೌಡ್ರ ಮೇಲೆ ವಿಡಿಯೋದಲ್ಲೂ ಹೇಳ್ಬಿಟ್ಟಿದ್ದಾರೆ ಸಿಕ್ತು ಹಿಂಗಿಲ್ಲ ಅಂತ, ಇದ್ರ ಬಗ್ಗೆ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ? ಅವ್ರಿಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ಕೊಂತಾರೆ. ಅವರಿಗೆ ಬೇಕಾಗಿದ್ದು ಮಾಹಿತಿ ಸಿಕ್ಬಿಡ್ತದೆ. ಇಲ್ಲ, ನಡೀದೇ ಇರೋದೆಲ್ಲ ಮಾಹಿತಿ ಸಿಗುತ್ತೆ, ನಡೀದೇ ಇರೋದೆಲ್ಲ ಸಿಗುತ್ತೆ, ನಡೆದಿರೋದು ಸಿಗಲ್ಲ. ಸೊ ನಾನು ಅದಕ್ಕೆ ಯಾಕೆಂದರೆ ಒಬ್ಬರು ಹಿರಿಯ ಪತ್ರಕರ್ತರು ಹೇಳ್ತಾರೆ, ನಾನು ಕೆಲವು ಸರಿ ಏನು ಸಿಕ್ಕಾಪಟ್ಟೆ ದಾರಿನೆಲ್ಲ ಮೀರಿ, ರೆಗ್ಯುಲರ್ ದಾರಿ ಮೀರಿ ಹೋಗಿ ಕಾಲ್ ರೆಕಾರ್ಡ್ಸ್ ಎಲ್ಲ ತೆಗೆಸ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಇದು ಸಿಂಪಲ್ ವಿಷಯ, ಅವರೇ ಹೇಳ್ತಾರಲ್ಲ, ಸಿಂಪಲ್ ವಿಷಯ. ವಿಠ್ಠಲ್ ಗೌಡ್ರು ಹೇಳಿದ್ದಾರೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಅಧಿಕೃತವಾಗಿ ಹೇಳಿರುವಾಗಲೂ ಕೂಡ ಮಾಹಿತಿ ಇಲ್ಲ ಅನ್ನೋ ಥರ ಪ್ರತಿಸೋದ್ರ ಅರ್ಥ ಏನು? 1 ವಾರ ಸತತ ವಿಚಾರಣೆ ಎದುರಿಸಿದಂಥ ಒಬ್ಬ ಮನುಷ್ಯ ವಿಠ್ಠಲ್ ಗೌಡ್ರು ಆಚೆ ಬಂದು ನನಗೆ ಈ ಥರ ಮಹಜರಿ ಕೊಟ್ಕೊಂಡು ಹೋದಾಗ ಈ ಥರ ಆಯಿತು ಅಂತ ಒಂದು ಸುಳ್ಳು ಹೇಳಕ್ಕೆ ಸಾಧ್ಯನಾ ಸರ್? ಸಾಧ್ಯನಾ? ಇಲ್ಲ, ಸುಳ್ಳು ಹೇಳ್ಬಿಟ್ಟಿದ್ರೆ, ಅಕಸ್ಮಾತ್ ಸುಳ್ಳು ಹೇಳಿದ್ರೆ SIT ಅವ್ರು ಅಲ್ಲೇ ಎತ್ತಾಕೊಂಡು ಹೋಗ್ಬಿಡ್ತಾ ಇದ್ರು. SIT ಎತ್ತಾಕೊಂಡು ಹೋಗೋದಿರಲಿ, ಸುಳ್ಳು ಹೇಳಿದ್ರೆ ಇವ್ರಿಗೆ ಗೊತ್ತಾಗ್ತಿತ್ತು, ಆಗ ಇವರು ಆಟೋ ಟಾಪ್ ಆಗಿರ್ತಾ ಇತ್ತು. ಈಗ ಮೂಳೆಗಳು ಸಿಕ್ಕಿದೆ ಅಂತ, ಇಲ್ಲ ಅದು ಸಿಕ್ಕಿಲ್ಲ ಅಂತ ನಾವು ಹೇಳ್ಬೇಕು. ಇವರು ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ಮಾಹಿತಿ ಸಿಕ್ಕಿರ್ತದೆ, ಆದರೆ ಅದ್ರ ಬಗ್ಗೆ ಸೈಲೆನ್ಸ್ ಹಾಕಿದ್ದಾರೆ. ನಿಜಕ್ಕೂ ಕಾಳಜಿ ಇದ್ದಿದ್ರೆ ಈ ರೀತಿ ಆಗಿದೆಯಾ ಅನ್ನೋದು ಅವ್ರಿಗೆ ಭಯ ಶುರು ಆಗ್ಬಿಟ್ಟಿದೆ ಸರ್. ಈಗ ಅವರು ಯಾರನ್ನೋ ರಕ್ಷಿಸೋಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾರೆ, ಅದೆಲ್ಲ ಗೊತ್ತಿರೋ ವಿಷಯನೇ. ಈಗ ಅಲ್ಲಿ ಬಾಡಿಗಳು ಸಿಗ್ತಾ ಇದೆ ಅನ್ನೋದು ಅವರಿಗೆ ಭಯ ಶುರುವಾಗಿದೆ. ಅದಕ್ಕೆ ಇವರು ಈ ನೆರೆಟಿವ್ನನ್ನೇ ಇನ್ನೂ ಪುಷ್ ಮಾಡ್ತಾನೆ ಇದ್ದಾರೆ. ಬಟ್ ಜನ ಅರ್ಥ ಆಗ್ತಾ ಇದೆ ಸರ್. ಇವತ್ತು ಬರೀ ಮೀಡಿಯಾ ಅಂದರೆ ಈ TV ಮೀಡಿಯಾ ಒಂದೇ ಇಲ್ಲ, ಪ್ಯಾರಲಲ್ ಮೀಡಿಯಾ ತುಂಬ ದೊಡ್ಡದಾಗಿ ಬೆಳೆದಿದೆ. ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡೋ ಕೆಲಸನ ಒಂದು ಬೆಂಗಳೂರು ಪೋಸ್ಟ್ ಅನ್ನುವಂಥ ಒಂದು ವೆಬ್ ಪೋರ್ಟಲ್ ಮಾಡ್ತಾ ಇದೆ. ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಸಿಗದಲ್ಲಿರುವಂಥ ಮಾಹಿತಿ ಅವ್ರಿಗೆ ಹೆಂಗೆ ಸಿಗೋಕ್ಕೆ ಸಾಧ್ಯ? ಅವರು ಅಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಜನಗಳ ನಡುವೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ, ಕಾಂಟ್ಯಾಕ್ಟ್ಸ್ಗಳನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಮತ್ತು ಇಂಪಾರ್ಷಿಯಲ್ ಆಗಿ ನ್ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಮಾಹಿತಿ ಸಿಗುತ್ತೆ. ನಿಮ್ಗೆ ಯಾಕೆ ಮಾಹಿತಿ ಸಿಗಲ್ಲ? ನೀವು ಸಿಕ್ಕರೂ ಅದನ್ನು ನೀವು ಯಾಕೆ ಸಪ್ರೆಸ್ ಮಾಡ್ತಾ ಇದ್ದೀರಾ? ನೀವೇನಾದ್ರು ಪ್ಯಾಕೇಜ್ ತೊಗೊಂಡಿದ್ದೀರಾ? ನಿಮ್ಗೆ ಈ ಥರದ್ದು ಏನಾದ್ರು ಬಂದರೆ ಮಾಡಬಾರ್ದು, ಈ ಥರದ್ದು ಬಂದರೆ ಮಾತ್ರ ಮಾಡಬೇಕು, ಅಥವಾ ಈ ಥರದ್ದು ಬಂದರೆ ಹಿಂಗೆ ತಿರುಚಿ ಮಾಡಬೇಕು ಅಂತ ಏನಾದ್ರು ಪ್ಯಾಕೇಜ್ ತೊಗೊಂಡಿದ್ದೀರಾ? ಅಥವಾ ಯಾವ್ದಾದ್ರು ಭಯ ಇದೆ ನಿಮಗೆ? ಸತ್ಯ ಹೇಳ್ರಿ ಓಲಿ. ಆಮೇಲೆ ನಿಮ್ಮ ಚಾನಲ್ಗಳಿಗೆ TRP ಸಿಗುವಂಥ ವಾಮಾಚಾರದ ಕುರುಹು ಅಲ್ಲಿ ಸಿಕ್ಕಿದೆ, ಮಾತಾಡಿ ನೋಡೋಣ. ಆ ಕುಡಿಕೆಗಳು ಹೆಂಗೆ ಸಿಕ್ತು? ಮಗುವಿನ ಒಂದು ಬುರುಡೆಯ ಪಕ್ಕದಲ್ಲಿ ಕುಡಿಕೆಗಳು ಸಿಕ್ತು ಅಂತ ಅವ್ರು ಹೇಳ್ತಾರೆ.
ಅದು ನಿಜನ ಸುಳ್ಳು ಅನ್ನೋದು SIT ತನಿಖೆಯಲ್ಲಿ ಗೊತ್ತಾಗುತ್ತೆ. ವಾಮಾಚಾರ ಅಂತ ಏನದು ಅರ್ಥ ಅಂದ್ರೆ ನರಬಲಿಯಾಗಿತ್ತ ಅಲ್ಲಿ? ಇದೆಲ್ಲ ಪ್ರಶ್ನೆಗಳಿದೆಯಲ್ಲ, ಈ ಪ್ರಶ್ನೆಗಳ ಬಗ್ಗೆ ಮಾತಾಡೋದೇ ಇಲ್ಲ ನೀವು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸೊ ಅಂದರೆ ಜವಾಬ್ದಾರಿಯುತ ನೀವು ಮಾತಾಡೋದೇನು? ಸಮೀರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದ, ನೋಡ್ರಿ ಕಾರ್ ನೋಡ್ರಿ, ಯಾವುದೋ ಫಾರ್ಚುನರ್ ಕಾರಲ್ಲಿ ಬಂದವನೆ, ಅವ್ನು ನಡ್ಕೊಂಡೋಗೋ ಸ್ಟೈಲ್ ನೋಡ್ರಿ ಅಂತೀರಾ? ಹೊಟ್ಟೆ ಉರಿ ಇವರಿಗೆ. ಆಮೇಲೆ ಅವ್ನು ಚೆನ್ನಾಗಿ ಕಾಣಿಸುತ್ತೆ. ಇದು ಒಳ್ಳೆ ಕತೆ ಇತ್ತಲ್ಲ, ನಿಮ್ಗೆ 50 ವರ್ಷ 60 ವರ್ಷ ಆಯ್ತು, ತಲೆ ಬಾಂಡ್ಲಿ ಆಯ್ತು, ನೀವು ಸ್ಟೈಲ್ ಮಾಡಿದ್ರೆ ಅಸಹ್ಯ ಕಾಣುತ್ತೆ. ಹುಡುಗ ರೀ, ಇನ್ನು ಮದುವೆ ಆಗ್ದಲ್ಲ ಹುಡುಗ ಸ್ಟೈಲ್ ಮಾಡ್ಲಿ, ಕಾರಣಕ್ಕೆ ಬರೀ ಎತ್ಕಟ್ಟಕ್ಕೆ ಟ್ರೈ ಮಾಡಿ ಸ್ಟೈಲ್ ಮಾಡ್ಲಿ. ನಾನ್ ಮಾಡಕ್ಕಾಗತ್ತ ಸ್ಟೈಲು? ನಾನ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋದ್ರೆ ನಗ್ತಾರ ಜನ. ಆ ಹುಡುಗ ಚಿಕ್ಕ ಹುಡುಗ ಮಾಡ್ಲಿ ರೀ ಸ್ಟೈಲು, ನಿಮ್ಗೇನ್ರಿ ಹೊಟ್ಟೆ? ಒಂದು ಮತ್ತೆ ಮುಸ್ಲಿಂ ಅನ್ನೋ ಕಾರಣ ಇನ್ನೊಂದಿದೆ ಸರ್ ಅವ್ರಿಗೆ, ಇವ್ರುಗಳು ಏನೇ ಇಷ್ಟು ವರ್ಷ ಜರ್ನಲಿಸಂ ಕಿತ್ತು ದಬ ಹಾಕಿದ್ರು, ಸಮೀರ್ ಅಷ್ಟು ಜನಪ್ರಿಯತೆ ಅವ್ರು ಸಿಗ್ಲಿಲ್ಲ. ಅವನು ಕೋಟಿಗಟ್ಟಲೆ ಒಂದು ವಿಡಿಯೋಗೆ 2 ಕೋಟಿ ಓಡ್ತು. ಹೊಟ್ಟೆ ಉರಿತಾ ಇದೆ ಸಂಕಟ. ಅದಕ್ಕೆ ಅವ್ನು ಹಾಕೋ ಕೂಲಿಂಗ್ ಗ್ಲಾಸು, ಅವ್ನ್ ಚಪ್ಪಲಿ, ಅವ್ನ್ ಪ್ಯಾಂಟು, ನಾಚಿಕೆ ಅಲ್ವಾ? ನಾಚಿಕೆ ಆಗಲ್ವಾ ಸರ್ ಇದನ್ನೆಲ್ಲ ಬಗ್ಗೆ ಮಾತಾಡಕ್ಕೆ? ಸಬ್ಜೆಕ್ಟ್ ಮಾತಾಡಿ. ಸುಳ್ಳಿಗೆ ಫೇಮಸ್ ಆಗಿರೋ ಒಬ್ಬ ವ್ಯಕ್ತಿ ಸಮೀರಿಗೆ ಕೆನ್ನೆಗುಡಿಬೇಕಾಗಿತ್ತು ಅಂತ ಮಾತಾಡ್ತಾರೆ, ಮುಸ್ಲಿಂ ಅಂತ ಮಾತಾಡ್ತಾರೆ. ಸ್ವತಃ ವಿರೋಧ ಪಕ್ಷದ ನಾಯಕರು SIT ಫಾರ್ಮ್ ಆದಾಗ ಒಬ್ಬ ಮುಸ್ಲಿಂ ಕಂಪ್ಲೇಂಟ್ ಕೊಟ್ಟ ಅಂತ SIT ಫಾರ್ಮ್ ಆಗ್ಬಿಡ್ತು ಅಂತ ಮಾತಾಡ್ತಾರೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಚಿನ್ನಯ್ಯ. ಸೊ ಈ ರೀತಿ ಇದೆ. ಈ ಒಂದು ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ, ಆ್ಯಕ್ಚುಲಿ ಈ ನೀವು ಏನು RTI ಇಟ್ಕೊಂಡೆಲ್ಲ ಮಾತಾಡಿದ್ರಿ, ಅದು ಕಣ್ಣಿಗೆ ರಾಚೋ ಹಂಗಿದೆ. ಜವಾಬ್ದಾರಿಯುತ ಮೀಡಿಯಾಗಳಾಗಿದ್ದರೆ ನಮ್ಮ ರಾಜ್ಯದ ಹೆಣ್ಮಕ್ಳ ಮೇಲೆ, ಬೇಡ ಹಿಂದೂ ಹೆಣ್ಮಕ್ಳು ಅಂತಲೇ ಅನ್ಬಿಡೋಣ, ಕಾಳಜಿ ಇದ್ದಿದ್ದರೆ ಅದನ್ನು ತನಿಖೆ ಮಾಡಿ ಅಂತ ಹೇಳಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಆಮೇಲೆ ಈಗ ಮಹಾಜರಿ ಕರ್ಕೊಂಡಾಗ ಮೂಳೆಗಳು ಸಿಕ್ತಲ್ಲ, ಓ ಸಿಕ್ಕಿದೆ, ಸತ್ಯ ಈಚೆಗೆ ಬರ್ತಾ ಇದೆ, ತನಿಖೆ ಮಾಡಿ ಅಂತ ಹೇಳಬೇಕಾಗಿತ್ತು. ಆದರೆ ನೀವೊಂದು ಗಮನಿಸಿರಬೇಕು, ಇಲ್ಲಿಯ ತನಕ SIT ತನಿಖೆ ಆಗಲಿ ಕರೆಕ್ಟಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮೇಲ್ನೋಟು ಕೇಳ್ತಾ ಇದ್ದಂಥವ್ರು, ಆ ಮೂಳೆಗಳು ಸಿಕ್ತು ಅಂದ ತಕ್ಷಣನೇ SIT ಬೇಡ, ಸರಿಯಾಗಿ ತನಿಖೆ ಮಾಡ್ತಾ ಇದೆ, ಮಂದಗತಿಯಲ್ಲಿ ಮಾಡ್ತಾ ಇದೆ, NIA ಬರಬೇಕು, CBI ಬರಬೇಕು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಗಿರೀಶ್ ಮಟ್ಟಣ್ಣವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ, ತಿಮ್ಮರೋಡಿ ಯಾಕೆ ಅರೆಸ್ಟ್ ಮಾಡಿಲ್ಲ, ಇದೆಲ್ಲ ಶುರುವಾಗಿರೋದು ಯಾವಾಗ? ಅಲ್ಲಿ ಮೂಳೆಗಳು ಸಿಕ್ಕಿದ ತಕ್ಷಣ. ಸಿಗೋವರೆಗೆ SIT ಚೆನ್ನಾಗಿತ್ತು. ಈಗ ಇದ್ದಕ್ಕಿದ್ದಂಗೆ SIT ವಿರುದ್ಧ ಮಾತಾಡಕ್ಕೆ ಆ್ಯಕ್ಚುಲಿ ನಿಜಕ್ಕೂ ಕಾಳಜಿ ಇದ್ದಿದ್ರೆ ಮೂಳೆಗಳು ಸಿಕ್ಕಿದ ತಕ್ಷಣ ಏನು ಮಾಡಬೇಕಾಗಿತ್ತು? ನೋಡಿ ಮೂಳೆಗಳು ಸಿಕ್ಕಿದೆ, ಈಗ ಅಲ್ಲಿದೆ ಅಂತ ಖಾತ್ರಿ ಆಗ್ತಾ ಇದೆ, ದಯವಿಟ್ಟು ಯಾರ್ಯಾರು ಜಾಗ ತೋರಿಸ್ತೀವಿ ಅಂತ ಹೇಳ್ತಾರೋ ಅಷ್ಟನ್ನು ಎಕ್ಸಿಬಿಷನ್ ಮಾಡಿ 1 ತಿಂಗಳು ಟೈಮ್ ತೊಗೊಂಡು ಪರವಾಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಕಳ್ಕೊಳ್ಳೋದೇನಿದೆ ಸರ್? ಕಳ್ಕೊಳ್ಳೋದೇನಿದೆ? 4 ಜಾಗ ಅಗದು ಬಿಟ್ರೆ ಏನಾಗುತ್ತೆ? ಮತ್ತೆ ಮಣ್ಣು ತುಂಬ್ತೀವಲ್ಲ. ಮತ್ತೆ ತನಿಖೆ ಸರಿಯಾಗಿ ನಡೆದಷ್ಟು ಕಾಳಜಿ, ಇದು ಕ್ಲಾರಿಟಿ ಸಿಗ್ತದೆ. ಮತ್ತು ಧರ್ಮಸ್ಥಳಕ್ಕೆ ಏನು ಕಳಂಕ ಅಂತ ಅಂದ್ರೆ ಅಲ್ಲಿ ಆಗಿರೋ ವಿಷಯಕ್ಕೋಸ್ಕರ ಅದು ಕೂಡ ಪರಿಹಾರ ಆಗುತ್ತೆ. ಆದ್ರೆ ಇವ್ರಿಗೆ ಅದು ಯಾವುದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇವ್ರುಗಳು ಮಾಡ್ತಾ ಇರೋ ಕೆಲಸ ಧರ್ಮಸ್ಥಳದ ಕಳಂಕವನ್ನು ಶಾಶ್ವತವಾಗಿ ಉಳಿಸುತ್ತೆ. ನಮ್ಮ ಉದ್ದೇಶ ಇರೋದು ಧರ್ಮಸ್ಥಳಕ್ಕೆ ಅಂಟ್ಕೊಂಡಿರೋ ಕಳಂಕ ತೊಳಿಬೇಕು. ಧರ್ಮಸ್ಥಳದಲ್ಲಿ ಯಾವುದೋ ಪಾಪಿಗಳು ಮಾಡಿದ ಕೆಲಸಕ್ಕಾಗಿ ಆ ಕ್ಷೇತ್ರದ ಕೆಟ್ಟ ಹೆಸರು ಬರ್ತಾ ಇದೆಯಲ್ಲ, ಅದು ನಿಲ್ಲಬೇಕು ಅಂತ ನಮಗೆ ಆಸೆ. ಅದು ನಿಲ್ಲಕ್ಕೆ ಸಾಧ್ಯ ಇರೋದು ತನಿಖೆ. ಅದು ಹಿಂಗೆ ಲಾಜಿಕಲ್ ಎಂಡ್. ಇಲ್ಲಾಂದ್ರೆ ಇನ್ನೂ 100 ವರ್ಷ ಆದ್ರೂ ಬಗೆಹರಿಲ್ಲ. ಗೃಹ ಸಚಿವರು ಈ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು ವಿಧಾನಸಭೆ ಒಳಗಡೆ. ಈ SIT ತನಿಖೆ ಏನಾಗ್ತಾ ಇದೆ, ಇದು ಧರ್ಮಸ್ಥಳದ ಕಳಂಕವನ್ನು ತೊಳೆಯೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಲ್ಲೇನು ಇಲ್ಲ ಅಂತ ಬಂದ್ರೆ ಮುಗಿದೋಯ್ತು. ಅಕಸ್ಮಾತ್ ಏನೋ ಆಗಿದೆ ಅಂತ ಬಂದ್ರೆ ಯಾರು ಮಾಡಿರ್ತಾರೋ ಅವ್ರಿಗೆ ತಪ್ಪಿಸ್ತಕ್ಕೆ ಶಿಕ್ಷೆ ಆಗುತ್ತೆ, ಕಳಂಕ ಪರ್ಮನೆಂಟ್ ಆಗಿ ತೊಳೆದೋಗುತ್ತೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಗೃಹ ಸಚಿವರದು ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಬೇಕು. ಅವರು 2 ಬಾರಿ ಮಾತಾಡ್ತಾ ಹೇಳಿದ್ರು, ಒಂದು ವಿಧಾನಸಭೆಯಲ್ಲಿ ಮಾತಾಡ್ತಾ ಹೇಳಿದ್ರು. ಆವಾಗ ಏನಾಯ್ತು, ಆಗ ಶುರು ಮಾಡಿದ್ರು ಅವರು ಬುರ್ಡೆ ಗ್ಯಾಂಗು ಇದೆಲ್ಲ. ಆಗ ಶುರು ಮಾಡಿ ತಮಿಳ್ನಾಡಲ್ಲೇನೋ ಒಂದು ಸಂಚು ಮಾಡಿ ಅಲ್ಲಿಂದ ಅವನನ್ನು ಕರ್ಕೊಂಡ್ಬಂದು ಪ್ಲ್ಯಾಂಟ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಟಿವಿಗಳಲ್ಲಿ ಬರ್ತಾ ಇದೆ ಅಂತೇಳಿ ಅಶೋಕ್ ಅವರು ಮಾತಾಡ್ತಾರೆ. ಮಾತಾಡಿದ್ಮೇಲೆ ಅದಕ್ಕೆ ರಿಪ್ಲೈ ಮಾಡೋ ಟೈಮಲ್ಲಿ ಪರಮೇಶ್ವರ್ ಅವರು ಒಂದು ಹೇಳ್ತಾರೆ, ಅದೇನೋ ನೀವು ಹೇಳಿದ್ರಲ್ಲ ಟಿವಿಗಳಲ್ಲಿ ಬರ್ತಾ ಇದೆ ಅಂತ, ಅದು ಸತ್ಯ ಅಲ್ಲ ಅಂತ ಹೇಳ್ತಾರೆ. ಮುಖಕ್ಕೆ ಹೊಡೆದಂಗೆ ಆಗಿತ್ತಾ ಈ TV ಚಾನಲ್ಗಳಿಗೆ? ಇದಾದ ನಂತರ ಇತ್ತೀಚೆಗೆ ಮತ್ತೆ ಅವರು ಇದೇ ಥರದ್ದೇನೋ ಒಂದು ಪ್ರಶ್ನೆ ಕೇಳಿದಾಗ ನೀವು ತೋರಿಸ್ತಾ ಇರೋದೇ ಬೇರೆ, ಅಲ್ಲಿ ನಡೀತಾ ಇರೋದೇ ಬೇರೆ ಅಂತ. ಆಗ್ಲಾರು ಅರ್ಥ ಮಾಡ್ಕೋಬೇಕಿತ್ತು SIT ತನಿಖೆ ಏನಾಗ್ತಾ ಇದೆ ಅಂತೇಳಿ. 2 ಸಲ ಹೇಳಿದ್ದಾರೆ ಇವ್ರಿಗೆ ಮುಖಕ್ಕೆ ಹೊಡೆದಂಗೆ, ನೀವು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವರು ಇಂಡೈರೆಕ್ಟಾಗಿ ಹೇಳ್ತಾನೆ ಬಂದಿದ್ದಾರೆ. ಆದರೆ ಇವರು ಅದೇ ಬುರ್ಡೆ ಗ್ಯಾಂಗ್ ಬುರ್ಡೆ ಇಟ್ಕೊಂಡು ಅಲ್ಲಾಡ್ತಾ ಇದ್ದಾರೆ. ಅವ್ರಿಗೆ ಉದ್ದೇಶ ಏನು ಅಂತಂದರೆ ಇದನ್ನು ಒಂದು ರೀತಿ ಮುಗಿಸ್ಬಿಡ್ಬೇಕು ಬೇಗ. ಮಧ್ಯಂತರ ವರದಿ, ಯಾವ ಕ್ರಿಮಿನಲ್ ಕೇಸಲ್ಲಿ ಮಧ್ಯಂತರ ವರದಿ ಕೊಡ್ತಾರೆ ಸರ್?
ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋ ಆಫೀಸರ್ಗೆ ಮಧ್ಯಂತರ ವರದಿ ಕೊಡುವಂತಂದ್ರೆ ಏನು ಕೊಡ್ತಾನ ಅವನು? ಏನು ಕೊಡೋಕ್ಕಾಗತ್ತೆ ಅಲ್ವಾ? ಒಟ್ಟಿನಲ್ಲಿ SIT ಬಗ್ಗೆ ಒಂದು ಅವಿಶ್ವಾಸ ಮೂಡಿಸ್ಬೇಕು, ಜನರ ಜನರಲ್ಲಿ ಮನಸ್ಸಿಗೆ ಮೂಡಿಸ್ಬೇಕು. ಮಾಡಬೇಕು. ಆದರೆ ನಿಜವಾಗ್ಲೂ SIT ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೇ ಹೋಗುತ್ತೆ. ಈ ಪಾಪಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ, ನನಗಂತೂ ಅನುಮಾನ ಇಲ್ಲ. ಈಗ ಒಟ್ಟಾರೆಗೆ ಇಷ್ಟೆಲ್ಲ ಇಟ್ಕೊಂಡು ನೋಡೋದಾದರೆ ನಿಜವಾದ ಷಡ್ಯಂತ್ರ ಅಂತ ಆಗ್ತಾ ಇದ್ರೆ, ನಿಜವಾದ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ? ನಿಜವಾದ ಷಡ್ಯಂತ್ರ ನಡೀತಾ ಇದೆ, ನಿಜವಾಗ್ಲೂ ನಡೀತಾ ಇದೆ. ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ಬೋದು, ನಾನು 1000 ತನಕ ಹೋಗಲ್ಲ, ನಮಗೆ ಕಷ್ಟ ಆಗುತ್ತೆ. ಅದು ಇದ್ರೂ ಇರ್ಬೋದು, ಅದು ಗೊತ್ತಿಲ್ಲ. ಎಷ್ಟು ಯಾತ್ರೆಗಳಾಯ್ತಲ್ಲ ಸರ್, ಯಾರು ಸರ್ ಅವೆಲ್ಲ ಖರ್ಚುಗಳು ಕೊಡೋದು? ಯಾರು ಅಷ್ಟೆಲ್ಲ ಮಾಡಿ ಅಲ್ಲಿ ಬಂದು ಅಲ್ಲೋಗಿ ಡ್ಯಾನ್ಸ್ ಮಾಡಿದ್ರಲ್ಲ, ಅಲ್ಲಿ ಸತ್ತೋಗಿದ್ದಾರೆ ಹೆಣ್ಣು ಮಕ್ಕಳು, ಇವ್ರು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ಟರು? ಎಲ್ಲಿಂದ ಬಂತು? ಇವತ್ತು ಮೀಡಿಯಾಗಳಿಗೆ ಪ್ಯಾಕೇಜ್ಗಳನ್ನು ಯಾರು ಕೊಟ್ಟರು? ಸ್ಪಾನ್ಸರ್ಡ್ ಆರ್ಟಿಕಲ್ಗಳು ಬರ್ತಾ ಇದೆ ವೆಬ್ ಪೋರ್ಟಲ್ಗಳಲ್ಲಿ. ಸ್ಪಾನ್ಸರ್ಡ್ ಆರ್ಟಿಕಲ್ ಅಂತ ಬರೀತಾ ಇರೋದಿಲ್ಲ, ಕೆಳಗಡೆ ನಾನು ತೋರಿಸ್ತೀನಿ ನಿಮಗೆ. ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಇವೆಲ್ಲ ಇದು ನಿಜವಾದ ಷಡ್ಯಂತ್ರ ನಡೀತಿರೋದು ಎಲ್ಲಿ? ಅವನು ಸುಮಂತ ಹೇಳ್ತಾ ಇದ್ದಾನಲ್ಲ, ಅದು ನಿಜವಾದ ಷಡ್ಯಂತ್ರ. SIT ತನಿಖೆ ನಿಲ್ಲಿಸೋದಕ್ಕೆ ಏನೇನು ಮಾಡಿದ್ರು ಅಂತೇಳಿ. ಈ ನೆರೆಟಿವ್ಗಳನ್ನ ಹೆಂಗೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಎಲ್ಲಿ ಕೂತ್ಕೊಂಡು ಸೃಷ್ಟಿ ಮಾಡ್ತಿದ್ದಾರೆ? ಧರ್ಮಸ್ಥಳದಲ್ಲೇ ಒಂದು ಆಫೀಸ್ ಮಾಡಿಕೊಂಡು ಕೆಲವು ವ್ಯಕ್ತಿಗಳು ಕೂತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಇದು ಷಡ್ಯಂತ್ರ, ಇದು ನಿಜವಾದ ಷಡ್ಯಂತ್ರ. ಆ ಪಾಪದ ಹೋರಾಟಗಾರರ ಮೇಲೆ ಷಡ್ಯಂತ್ರ ಪಡ್ಯಂತ್ರ, ಅವ್ರಿಗೆ ಧರ್ಮಸ್ಥಳದ ಕೆಟ್ಟ ಸುತ್ತಂತ ಅವ್ರಿಗೇನಾಗಬೇಕಾಗಿದೆ? ಒಟ್ಟಾರೆಯಾಗಿ ಯಾರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಧರ್ಮಸ್ಥಳದ ವಿರುದ್ಧ ಇವರು ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಯಾರು ಮಾತಾಡ್ತಾ ಇದ್ದಾರೋ ಅದು ಕೆಲವು ಮೀಡಿಯಾದವರು, ಕೆಲವು ಬಿಡಿ ವ್ಯಕ್ತಿಗಳು ಮತ್ತು ಕೆಲವು ರಾಜಕಾರಣಿಗಳು. ಇವ್ರದ್ದು ಒಟ್ಟಾರೆ ಷಡ್ಯಂತ್ರ ಅಂತ. ಮೂರು ಅಲ್ದಲ್ಲೇ ಇನ್ನೂ ಒಂದಿದೆ, ಆ ಬಿಡಿ ವ್ಯಕ್ತಿಗಳ ಹಿಂದಿರುವ ದೊಡ್ಡ ವ್ಯಕ್ತಿಗಳು ಸೇರಿಕೊಂಡು. ದೊಡ್ಡ ಇನ್ ದ ಸೆನ್ಸ್, ನಾನು ಅವ್ರು ದೊಡ್ಡವರು ಅಂತ ನಾನು ಅನ್ಕೊಳ್ಳಲ್ಲ. ದೊಡ್ಡ ಅಂತಂದ್ರೆ ಬಹಳ ಶಕ್ತಿಶಾಲಿ ಜನಗಳು, ಇವರೆಲ್ಲ ಸೇರ್ಕೊಂಡು ಮಾಡ್ತಾರಂಥದ್ದು. ಇದು ನಿಜವಾದ ಷಡ್ಯಂತ್ರ. ಈಗ ಈ ಮಟ್ಟಕ್ಕೆ ನಡೀತಾ ಇದೆ ರಾಜ್ಯದಲ್ಲಿ. ಇಷ್ಟೊಂದು ಇಂಪಾರ್ಟೆಂಟ್ ವಿಷಯ, ಇಷ್ಟೊಂದು ಮನಸ್ಸನ್ನು ಕಲಕುವಂಥ ಇದು ನಿಜಕ್ಕೂ ತನಿಖೆ ಕರೆಕ್ಟಾಗಾದರೆ ನಿಜಕ್ಕೂ ನ್ಯಾಯ ಸಿಗ್ತದೆ, ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕನೂ ಹೋಗುತ್ತೆ ಖಂಡಿತ. ಹೀಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಏನಾಗಿರಬೇಕು? ರಾಜ್ಯ ಸರ್ಕಾರ ಫ್ರೀ ಹ್ಯಾಂಡ್ ಕೊಡಬೇಕು SITಗೆ. ಕೊಟ್ಟಿದೆ ಅಂತ ಅದು ಹೇಳ್ತಾ ಇದೆ, ಕೊಟ್ಟಿರಬಹುದು, ಕೊಟ್ಟಿಲ್ಲ ಅಂದ್ರೆ ಕೊಡಬೇಕು. ಒಟ್ಟಿನಲ್ಲಿ SIT ತನಿಖೆ ಸಂಪೂರ್ಣವಾಗಲಿಕ್ಕೆ, ಕರೆಕ್ಟಾಗಿ ಆಗಲಿಕ್ಕೆ ಏನು ಬೇಕು ಎಲ್ಲ ಸಪೋರ್ಟ್ನು ರಾಜ್ಯ ಅಲ್ಲಿ ಪ್ರಕರಣ ಏನೇನು ದೂರುಗಳು ದಾಖಲಾಗಿದೆ ಪ್ರತಿ ಪ್ರಕರಣನ ಅವರು ಅಟೆಂಡ್ ಮಾಡೋ ಥರ ಆಗಬೇಕು, ಪ್ರತಿಯೊಂದು ಸಾವಿನ ಪ್ರಕರಣ. ಸೊ ರಾಜ್ಯ ಸರ್ಕಾರದ ದೊಡ್ಡ ಕರ್ತವ್ಯ ಇದೆ. ಹೌದೌದು. ಸೊ ರಾಜ್ಯ ಸರ್ಕಾರ ಇದು ರಾಜ್ಯದಲ್ಲಿ ಕಾಣೆಯಾಗಿರ್ತಕ್ಕಂಥ ಈ ರೀತಿ ಮಿಸ್ಸಿಂಗ್ ಆಗಿರ್ತಕ್ಕಂಥ ಅನ್ಯಾಯಗೊಳಗಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಪರವಾಗಿಯೂ ಮತ್ತು ಧರ್ಮಸ್ಥಳದ ಕ್ಷೇತ್ರದ ಹೆಸರು ಉಳಿಸುವ ತನ್ನ ಕರ್ತವ್ಯದ ಭಾಗವಾಗಿಯೂ ಕೂಡ ಈ SIT ಇದೇನು ಫಾರ್ಮ್ ಆಗಿದೆ ಫ್ರೀ ಹ್ಯಾಂಡ್ ಕೊಟ್ಟು ತನಿಖೆ ಆಗೋ ಥರ ನೋಡ್ಕೋಬೇಕು. ಎಂಥದೇ ಒತ್ತಡ ಬಂದರೂ, ಮಧ್ಯಂತರ ವರದಿ ಕೊಡಿ, SIT ಸರಿಯಾಗಿ ಮಾಡ್ತಾ ಇಲ್ಲ, NIA ಕರೆಸಿ ಅಂತ ಯಾವುದೇ ರೀತಿ ಒತ್ತಡ ಬಂದರೂ ಬಗ್ಗದೆ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮಾಡಬೇಕು. ಲಾಜಿಕಲ್ ಎಂಡ್ ತೊಗೊಂಡೋಗಿ ಬಿಡಬೇಕು, ಅವ್ರಿಗೆ SIT ಅವ್ರಿಗೆ ಬಿಡಬೇಕು. ಖಂಡಿತ ಅವರು ತೊಗೊಂಡೋಗ್ತಾರೆ. ಸ್ನೇಹಿತರೆ, ನೀವು ಇಲ್ಲಿಯ ತನಕ ಈ ಸಂಚಿಕೆ ಒಳಗಡೆ ಷಡ್ಯಂತ್ರ ಅಂತೇನು ಪದೇ ಪದೇ ಕೆಲವು TV ಚಾನಲ್ಗಳಲ್ಲಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ದಿನೇಶ್ ಅವರು ಏನು ಮಾತಾಡಿದ್ರು, ನಾವೇನು ಚರ್ಚೆ ಮಾಡಿದ್ವಿ ಅಂತ ಕೇಳಿದ್ವಿ. ಇದನ್ನೆಲ್ಲ ಒಟ್ಟು ನಮ್ಮ ಚರ್ಚೆಯನ್ನು ಗಮನಿಸಿದ ನಿಮಗೆ ಮತ್ತು TV ಚಾನಲ್ಗಳು, ಕೆಲವು TV ಚಾನಲ್ಗಳನ್ನ ಎಲ್ಲ ಅಂತ ಹೇಳ್ತಲ್ಲ, ಕೆಲವು TV ಚಾನಲ್ಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ಮಾತಾಡ್ತಾ ಇರುವ ರೀತಿ, ಕೆಲವು ಬಿಡಿ ವ್ಯಕ್ತಿಗಳು ಮಾತಾಡ್ತಾ ಇರ್ತಕ್ಕಂಥ ರೀತಿ, ದಿನೇಶ್ ಅವರು ಹೇಳ್ದಂಗೆ ಅವರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಮಾತಾಡ್ತಾ ಇರ್ತಕ್ಕಂಥ ರೀತಿ, ಕೆಲವು ರಾಜಕಾರಣಿಗಳು ಮಾತಾಡ್ತಾ ಇರ್ತಕ್ಕಂಥ ರೀತಿ, ಇದನ್ನು ನೀವು ಗಮನಿಸಿದರೆ ಅತ್ಯಂತ ಸ್ಪಷ್ಟವಾಗಿ ಈ ರೀತಿ ಅನ್ಸುತ್ತಾ ಯೋಚನೆ ಮಾಡಿ. ಏನು ಇಡೀ ಈ ಒಂದು ಸಂದರ್ಭದಲ್ಲಿ ಯಾರು, ಅದು TV ಚಾನಲ್ ಆಗಿರಲಿ, ಬಿಡಿ ವ್ಯಕ್ತಿಗಳಾಗಿರಲಿ, ರಾಜಕಾರಣಿಗಳಾಗಿರಲಿ, ಒಂದು ಗುಂಪಾಗಿರಲಿ, ಯಾರು SIT ತನಿಖೆಯ ವಿರುದ್ಧ ಪರೋಕ್ಷವಾಗಿ ಆದರೂ ಮಾತಾಡ್ತಾ ಇದ್ದಾರೋ, SIT ತನಿಖೆನ ಒಂದಲ್ಲ ಒಂದು ದಿಕ್ಕು ತಪ್ಪಿಸೋ ರೀತಿ ಮಾತಾಡ್ತಾ ಇದ್ದಾರೋ, ಮತ್ತು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ನಿಜಕ್ಕೂ ಅಸಹಜ ಸಾವುಗಳು, ಅವತ್ತೇ ಸಾವು ಅವತ್ತೇ ಅಂತ್ಯ ಸಂಸ್ಕಾರ, ಈ ವಿಷಯದಲ್ಲಂತೂ ದಹನ, ಇದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ವೋ ತನಿಖೆ ಆಗಲಿ ಅಂತ. ಅಟ್ ದ ಸೇಮ್ ಟೈಮ್ SIT ತನಿಖೆ ಒಂದಲ್ಲ ಒಂದು ರೀತಿ ಪರೋಕ್ಷವಾಗಿ
ಅದರ ಮೇಲೆ ಅಪನಂಬಿಕೆ ಬರೋ ಥರ ಮಾತಾಡ್ತಾ ಇದ್ದಾರೋ ಇಂಥವರೇ ನಿಜವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋದು. ಧರ್ಮಸ್ಥಳದ ಹೆಸರಿಗೆ ಏನಾದ್ರು ಕಳಂಕ ಅನ್ನೋದು ಬರ್ತಾ ಇದ್ದರೆ ಇಂಥವರಿಂದನೇ ಅಂತ ಅನಿಸುತ್ತಾ ಅನಿಸಲ್ವಾ ಅನ್ನೋದನ್ನು ನೀವು ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.